ಕನ್ನಡ ಸಿರಿಯ ಎಲ್ಲ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರ್ಷದ ದ್ವಾದಶ ರಾಶಿಗಳ ಫಲ ಹೇಗಿದೆ ಅಂತ ತಿಳ್ಕೊಳ್ಳೋಣ ಇಂದಿನ ವಿಶೇಷ ಸಂಚಿಕೆಯಲ್ಲಿ. ಎಲ್ಲರಿಗೂ ಸ್ವಾಗತ. ಸಮಸ್ತರಿಗೂ ನಮಸ್ಕಾರ. ಕನ್ನಡ ಸಿರಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ಶುಭ ದಿನ. ಒಂದು ಸಂವತ್ಸರ ಕಳೆದು ಹೋಗಿದೆ, ಮತ್ತೊಂದು ಹೊಸ ಸಂವತ್ಸರ ನಮ್ಮ ಎದುರಿಗಿದೆ. ಅದೇ ಪರಾಭವ ಸಂವತ್ಸರ. ಪರಾಭವ ಸಂವತ್ಸರಕ್ಕೆ ನಿಮ್ಮೆಲ್ಲರೂ ಕೂಡ ಹಾರ್ದಿಕವಾದಂತಹ ಶುಭಾಶಯಗಳನ್ನ ತಿಳಿಸ್ತಾ, ಈ ಸಂವತ್ಸರದಲ್ಲಿ ನಮ್ಮ ರಾಶಿ ಫಲಗಳು ಹೇಗಿದೆ, ಹಾಗೆ ಉಳಿದಂತಹ ರಾಶಿ ಫಲಗಳು ಕೂಡ ಹೇಗಿದೆ ಅಂತ ತಿಳ್ಕೊಳ್ಳುವಂತ ಸುಸಮಯ. ವರ್ಷದ ಮೊದಲೇ ನಮ್ಮ ಇಡೀ ವರ್ಷದ ಆಗು ಹೋಗುಗಳನ್ನ ಒಂದಿಷ್ಟು ಇಣುಕು ನೋಟದ ಮುಖಾಂತರ ತಿಳ್ಕೊಳ್ಳುವಂತ ಸಮಯ. ಅದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ, ಇವತ್ತಿನ ಈ ರಾಶಿ ಫಲಗಳ ಬಗ್ಗೆ, ಹಾಗೆ ಈ ಒಂದು ವರ್ಷದಲ್ಲಿ ಏನೇನು ಆಗಬಹುದು, ಶುಭ ಫಲಗಳೆಷ್ಟು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಖ್ಯಾತ ಜ್ಯೋತಿಷಿಗಳಾದಂತಹ ಚಂದನ್ ಕುಮಾರ್ ಅವರು. ಅವರಿಗೆ ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಮತ್ತೆ ಹೃದಯಪೂರ್ವಕವಾದಂತಹ ಸ್ವಾಗತ. ನಿಮಗೂ ನಮಸ್ಕಾರಗಳು. ಸಮಸ್ತ ವೀಕ್ಷಕರಿಗೂ ಕೂಡ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಕನ್ನಡ ಸಿರಿ ಚಾನಲ್ ಅವರು ಬಂದ್ಬಿಟ್ಟು ನನಗೆ ಒಂದು ಈ ಸದಾವಕಾಶ ಕೊಡ್ತಾ ಇದ್ದಾರೆ. ಅವರ ಚಾನಲ್ ಚೆನ್ನಾಗಿ ಉತ್ತಮವಾಗಿ ಹೆಸರನ್ನು ಮಾಡಲಿ ಅಂದ್ಬಿಟ್ಟು ಮನಸ್ಫೂರ್ತಿಯಾಗಿ ನಾನು ಕೇಳ್ಕೊತಾ ಇದ್ದೀನಿ. ಹೊಸ ವರ್ಷ ಅಂದಾಗ ಸಾಮಾನ್ಯವಾಗಿ ಜನರಿಗೆ ಒಂದು ಕುತೂಹಲ, ಕಳೆದ ವರ್ಷ ಏನೇನಾಯ್ತೋ ಏನೋ ಗೊತ್ತಿಲ್ಲ, ಬರುವಂತ ವರ್ಷ ನನಗೇನ್ ಶುಭ ಫಲ ಕೊಡುತ್ತೆ, ಈ ವರ್ಷದಲ್ಲಿ ನಾನ್ ಹೇಗಿರ್ತೀನಿ, ಹೇಗಿರಬಹುದು ನಮ್ಮ ಜೀವನ ಅಂತ ತಿಳ್ಕೊಳ್ಳೋ ಅಂತ ಆತುರ ಕಾತುರ ಎಲ್ಲರಲ್ಲೂ ಇರುತ್ತೆ. ಹಾಗಾಗಿ ಈ ಸಮಯದಲ್ಲಿ ನಾವು ಈ ದ್ವಾದಶ ಫಲಗಳ ರಾಶಿಗಳ ಫಲ ಮತ್ತೆ ಯಾವುದು ಶುಭ ಫಲಗಳು ಸಿಗುತ್ತೆ, ಎಷ್ಟಿದೆ ಅಂತ ತಿಳ್ಕೋಬೇಕು ಅಂತ ಆಸೆ ಇರೋದ್ರಿಂದ ಅದರ ಬಗ್ಗೆ ಒಂದು ಸಣ್ಣದಾಗಿ ಒಂದು ವಿಚಾರಗಳನ್ನ ಮತ್ತೆ ವಿಷಯಗಳನ್ನ ತಿಳಿಸ್ಕೊಡ್ಬೋದಾ ಅಂತ. ಖಂಡಿತ. ವರ್ಷವೆಲ್ಲ ಫಲಗಳನ್ನ ಒಂದು ದ್ವಾದಶ ರಾಶಿಗಳಿಗೆ ತಿಳಿಸಬೇಕು ಅಂದ್ರೆ ಸಮಯ ತುಂಬಾ ದೊಡ್ಡ ವಿಷಯವೇ ಆಗತ್ತೆ. ಸಂಕ್ಷಿಪ್ತವಾಗಿ ದ್ವಾದಶ ರಾಶಿಗಳಿಗೆ ಹೇಗಿರುತ್ತೆ ಅಂತ ತಿಳಿಸ್ಕೊಡೋ ಪ್ರಯತ್ನ ಖಂಡಿತ ಮಾಡ್ತೀನಿ. ಮೊದಲಿಗೆ ಮೇಷರಾಶಿ. ನೋಡಿ, ಮೇಷರಾಶಿ ಅಂದಾಗ ಮೇಷರಾಶಿಗೆ ಜೂನ್ 2ನೇ ತಾರೀಕುವರೆಗೂ ಗುರು ಬಂದ್ಬಿಟ್ಟು ಮಿಥುನ್ ರಾಶಿಲಿ ಇರ್ತಾರೆ. ಅಂದ್ರೆ ಮೇಷರಾಶಿಗೆ 3ನೇ ಮನೆಯಲ್ಲಿ ಗುರು ಇರ್ತಾರೆ ಜೂನ್ 2ನೇ ತಾರೀಕುವರೆಗೂ. ನಂತರ ಅಕ್ಟೋಬರ್ ತಿಂಗಳ 2ನೇ ವಾರದವರೆಗೂ ಸುಮಾರು ಕಟಕ ರಾಶಿಲಿ ಇರ್ತಾರೆ. ಮತ್ತೆ ಅಲ್ಲಿಂದ ಸಿಂಹರಾಶಿಗೆ ಹೋಗಿ ಮತ್ತೆ ತಿರುಗಿ ಬಂದ್ಬಿಟ್ಟು ಕಟಕ ರಾಶಿಗೆ ಬರ್ತಾರೆ. ಈಗ ಮೇಷರಾಶಿಗೆ 3ನೇ ಮನೆ ಗುರು ತಗೊಂಡಾಗ ಒಳ್ಳೊಳ್ಳೆ ಒಂದು ಸಂಪರ್ಕ, ಹೆಸರಾಂತ ವ್ಯಕ್ತಿಗಳ ಪರಿಚಯ, ಅವ್ರ ಮುಖಾಂತರ ಸಹಾಯ ಸಹಕಾರಗಳಾಗುವಂಥ ಅವಕಾಶಗಳು ತುಂಬ ಇದೆ. ಅದನ್ನ ಸದುಪಯೋಗ ಪಡಿಸ್ಕೋಬೇಕು. ಈಗ ರಾಶಿ ಚೆನ್ನಾಗಿದೆ, ಗ್ರಹ ಚೆನ್ನಾಗಿದೆ, ಯೋಗ ಇದೆ ಅನ್ನೋದಕ್ಕಿಂತ ಅದನ್ನ ಹೇಗೆ ನಾವು ಬಳಸ್ಕೊಂಡ್ವಿ ಅನ್ನೋದು ಬಹಳ ಪ್ರಾಮುಖ್ಯತೆ ಬರುತ್ತದು. ಆ ರೀತಿ ನಂತರ ಜೂನ್ 2ನೇ ತಾರೀಕು ನಂತರ ಅಕ್ಟೋಬರ್ವರೆಗೂ ಕಟಕ ರಾಶಿಲಿ ಇರ್ತಾರೆ. ಆವಾಗ ಏನಾಗುತ್ತೆ ಅಂದ್ರೆ ಅವರಿಗೆ ತಾತ್ಕಾಲಿಕವಾದ ಗಜಕೇಸರಿ ಯೋಗ ಬರುತ್ತೆ. ತಾತ್ಕಾಲಿಕ ಗಜಕೇಸರಿ ಯೋಗ. ಯಾಕಂದ್ರೆ ಚಂದ್ರನಿಂದ ಮೇಷರಾಶಿಲಿ ಚಂದ್ರ ಇರ್ತಾರೆ, 4ನೇ ಮನೆ ಗುರು ಸಂಚಾರ ಆಗೋದ್ರಿಂದ ತಾತ್ಕಾಲಿಕ ಗಜಕೇಸರಿ ಯೋಗ. ಆ ಯೋಗನೂ ಅಷ್ಟೇ, ಯೋಗ ಇದೆ ಅಂತ ನಾವು ಸುಮ್ಮನೆ ಇದ್ರೆ ಯೋಗ ಕೆಲಸ ಮಾಡೋದಿಲ್ಲ. ನಮ್ಮ ಪ್ರಯತ್ನವೂ ಕೂಡ ಖಂಡಿತ ಬೇಕಾಗುತ್ತೆ. ನಂತರ 1.5 ತಿಂಗಳು, ಅಕ್ಟೋಬರ್ ಇಂದ 1.5 ತಿಂಗಳು ಗುರು ಸಿಂಹರಾಶಿ ಕೊಟ್ಟು ಹೋಗ್ತಾರೆ, ಗಜಕೇಸರಿ ಯೋಗ ಇರೋದಿಲ್ಲ. ನಂತರ ಮತ್ತೆ ಕಟಕ ರಾಶಿಗೆ ಬಂದಾಗ ನೆಕ್ಸ್ಟ್ ಹೆಚ್ಚು ಕಡಿಮೆ ಏಪ್ರಿಲ್ ಕಡೆ ಮೇ ತಿಂಗಳವರೆಗೂ ಮತ್ತೆ ಗಜಕೇಸರಿ ಯೋಗ ಇರುತ್ತೆ. ಆದ್ರೆ ಮೇಷರಾಶಿಗೆ ಈ ಡಿಸೆಂಬರ್ ವರೆಗೂ ಕೇತು ಪಂಚಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ನಂತರ ಡಿಸೆಂಬರ್ ತಿಂಗಳಲ್ಲಿ ಕಟಕ ರಾಶಿಗೆ ಬರ್ತಾರೆ. ಈಗ ಪಂಚಮ ಸ್ಥಾನ ಕೇತು ಅಷ್ಟೊಂದು ಶುಭವಲ್ಲ. ಅದರಿಂದ ಏನಾಗುತ್ತೆ ಅಂದ್ರೆ ಗಜಕೇಸರಿ ಯೋಗ ಫಲ ಉತ್ತಮವಾಗಿದ್ರು ಕೂಡ ಅದನ್ನ ಸ್ವಲ್ಪ ತಡೆ ಹಿಡಿಯುವ ಪ್ರಯತ್ನ ಆಗತ್ತೆ. ಆದ್ರೆ ಹೆಚ್ಚಿನ ಪ್ರಯತ್ನ ಪಟ್ರೆ ಮಾತ್ರ ಮೇಷರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ಇನ್ನೊಂದೇನಪ್ಪಾ ಅಂದ್ರೆ, ಈಗ 12ನೇ ಮನೆಯಲ್ಲಿ ಶನಿ ಗ್ರಹ ಇದ್ದಾರೆ. ಈ ವರ್ಷವೆಲ್ಲ ಅವರಿಗೆ ದ್ವಾದಶ ಶನಿ ಅಂತ ಹೇಳ್ತೀವಿ ನಾವು. ಆ ದ್ವಾದಶ ಶನಿ ಅಂದಾಗ ಏನಾಗುತ್ತೆ ಅಂದ್ರೆ ಮೇಷರಾಶಿಯವರಿಗೆ ಶನಿ ಬಂದ್ಬಿಟ್ಟು ಕರ್ಮಕಾರಕ. ಮೇಷರಾಶಿಗೆ ಬಂದ್ಬಿಟ್ಟು ಕುಂಭ ಮತ್ತು ಮಕರ ರಾಶಿ ಅಧಿಪತಿ ಶನಿ ಆಗೋದ್ರಿಂದ ಕರ್ಮ ಲಾಭಾಧಿಪತಿ ಅಂತ ಹೇಳ್ತೀವಿ. ಪ್ರಯತ್ನ ಪಟ್ಟಷ್ಟು ಖಂಡಿತ ಲಾಭ ಇದೆ. ಜೊತೆಗೆ ಕುಂಭರಾಶಿಯಲ್ಲಿ ರಾಹು ಇರೋದ್ರಿಂದ ಅಲ್ಲೂ ಅಷ್ಟೇ ಕೆಲಸಗಳಲ್ಲಿ ಸ್ವಲ್ಪ ಅಲ್ಲಲ್ಲೂ ತೊಂದರೆ ಆಗಬಹುದು. ಕೆಲಸದಲ್ಲಿ ಬದಲಾವಣೆ ಮಾಡುವಂತ ಸ್ಥಿತಿಗಳು ಬರಬಹುದು.
ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರೆದಿದ್ದಾದ್ರೆ ಮೇಷರಾಶಿಗೆ ಏನು ಅಂತ ತೊಂದರೆ ಏನು ಇರೋದಿಲ್ಲ. ವೃಷಭ ರಾಶಿ ನೋಡಿ, ನೆಕ್ಸ್ಟ್ ಏನಾಗುತ್ತೆ, ವೃಷಭ ರಾಶಿ 2ನೇ ರಾಶಿ ಬರುತ್ತದು. ಈ ವೃಷಭ ರಾಶಿಗೆ ಜೂನ್ 2ನೇ ತಾರೀಕು ಗುರುಬಲ ಇದೆ. ವೃಷಭ ರಾಶಿಗೆ ಒಂದು ರೀತಿಯಲ್ಲಿ ಒಳ್ಳೆ ಸಮಯ ಅಂತ ಹೇಳ್ಬೋದು, ಬಂಗಾರ ಅಂತ ಸಮಯ ಅಂತ ಹೇಳ್ಬೋದು. ಯಾಕಂದ್ರೆ 2ನೇ ಮನೆ ಗುರು ಬರ್ತಾರೆ, 11ರಲ್ಲಿ ಶನಿ ಗ್ರಹ ಬರ್ತಾರೆ, ಲಾಭ ಸ್ಥಾನದಲ್ಲಿ ಶನಿ ಗ್ರಹ ಬರ್ತಾರೆ. ಲಾಭಸ್ಥಾನ. ಅಂದ್ರೆ ಹಣದ ಸಂಪಾದನೆ ಹೆಚ್ಚು, ಮತ್ತು ಯಾವುದೇ ಒಂದು ವ್ಯಾಪಾರ ವ್ಯವಹಾರ ಪ್ರಾರಂಭ ಮಾಡಲಿಕ್ಕೆ ಒಂದು ತುಂಬಾ ಒಳ್ಳೆ ಸಮಯ. ಯಾವುದೇ ಪ್ರಯತ್ನ ಸಾಕು ಯಶಸ್ಸು ಕಡೆಗೆ ಇರುತ್ತದೆ ಅವ್ರಿಗೆ. ಆದ್ರೆ 4ನೇ ಮನೆ ಕೇತು ಅವರಿಗೆ, 10ನೇ ಮನೆ ರಾಹು. ಈ 4ನೇ ಮನೆ ಏನ್ ಹೇಳುತ್ತೆ ಅಂದ್ರೆ ನೆಮ್ಮದಿ ಸ್ಥಾನ. ಏನೇ ಹಣ ಏನೇ ಬಂದ್ರು ಕೂಡ ಆ ವೃಷಭ ರಾಶಿಯವರಿಗೆ ನೆಮ್ಮದಿ ಕಡಿಮೆ. ನೆಮ್ಮದಿ ಕಡಿಮೆ ಅಂದ್ರೆ ಏನು, ಬೇರೆ ಯಾವುದೋ ಚಿಂತನೆಗಳಿಂದ ನೆಮ್ಮದಿ ಕಡಿಮೆ, ಆ ರೀತಿನೂ ಆಗ್ಬೋದು ಕೆಲವರಿಗೆ. ಕೆಲವರಿಗೆ ಕೆಲಸದ ಒತ್ತಡದಿಂದ ನೆಮ್ಮದಿ ಇಲ್ಲದೆ ಇರುವಂತಹದ್ದು, ಹೆಚ್ಚು ಸಂಪಾದನೆ, ಹೆಚ್ಚು ಕೆಲಸ, ಇದರಿಂದ ಆತ ವಿಶ್ರಾಂತಿ ಇಲ್ಲದೆ ಇರುವಂತ ಪರಿಸ್ಥಿತಿ ಎದುರಿಸಬಹುದೇ ಹೊರತು. ಆದ್ರೆ ವೃಷಭ ರಾಶಿಯರು ಈ ಒಂದು ಡಿಸೆಂಬರ್ ವರೆಗೂ ಸ್ವಲ್ಪ ಆಸ್ತಿ ತಗೊಳ್ಳೋದಾಗ್ಲಿ, ಮನೆ ತಗೊಳ್ಳೋದಾಗ್ಲಿ, ಯಾವ್ದು ಇಂಥ ಒಂದು ಕೆಲಸ ಸ್ವಲ್ಪ ಮುಂದೂಡೋದು ಒಳ್ಳೇದು ಅಂತ ಬರುತ್ತೆ. ಆದ್ರೆ ವೃಷಭ ರಾಶಿಗೆ ತುಂಬಾ ಒಳ್ಳೆ ಸಮಯ. ಕಟಕ ರಾಶಿ ಗುರು ಸಂಚಾರ ಆಗುತ್ತೆ ಜೂನ್ 2ನೇ ತಾರೀಕಿಂದ. 3ನೇ ಮನೆ ಗುರು ಬರ್ತಾರೆ ಅವಾಗ ವೃಷಭ ರಾಶಿಗೆ, ಅದಂತೂ ಇನ್ನೂ ಚೆನ್ನಾಗಿರುತ್ತೆ. ಅದರಿಂದ ಸಾಧಾರಣ ವೃಷಭ ರಾಶಿಗೆ ಈ ವರ್ಷ ಬರೋ ವರ್ಷ ಕೂಡ ಉತ್ತಮವಾದ ಸಮಯ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಗುರು ಸಂಚಾರ ಆಗ್ತಿದೆ ಜೂನ್ 2ನೇ ತಾರೀಕುವರೆಗೂ. 10ನೇ ಮನೆಯಲ್ಲಿ ಶನಿ ಗ್ರಹ ಇದ್ದಾರೆ, 3ನೇ ಮನೆಯಲ್ಲಿ ಬಂದ್ಬಿಟ್ಟು ಕೇತು ಗ್ರಹ, 9ರಲ್ಲಿ ಬಂದ್ಬಿಟ್ಟು ರಾಹು ಗ್ರಹ ಇದ್ದಾರೆ. ಮಿಥುನ ರಾಶಿಯವರಿಗೆ ಏನಪ್ಪಾ ಅಂದ್ರೆ ಸ್ವಲ್ಪ ಮಾನಸಿಕವಾಗಿ ಅಷ್ಟೊಂದು ನೆಮ್ಮದಿಯಾಗಿರೋದು ಸ್ವಲ್ಪ ಕಷ್ಟ ಆಗತ್ತೆ. ಯಾಕಂದ್ರೆ ರಾಶಿಯಲ್ಲಿ ಗುರು ಬರ್ತಾರೆ, ಮಿಥುನ ರಾಶಿ ಅಧಿಪತಿ ಬುಧ, ಅಲ್ಲಿ ಗುರು, ಅವರಿಬ್ಬರಿಗೆ ಅಷ್ಟೊಂದು ಮಿತ್ರತ್ವ ಖಂಡಿತ ಇಲ್ಲ. ಜೊತೆಗೆ ಗುರುವಿಗೆ ಏನಾಗತ್ತೆ ಅಂದ್ರೆ 7ನೇ ಮನೆ ಮತ್ತು 10ನೇ ಮನೆ ಅಧಿಪತಿ ಬರ್ತಾರೆ. ಸ್ವಲ್ಪ ಕೇಂದ್ರಾಧಿಪತ್ಯ ದೋಷ ಅಂತ ಕೂಡ ಕರಿತೀವಿ ಅದನ್ನ. ಒಳ್ಳೇದೇನೆ, ನೆಮ್ಮದಿ ಇರೋದಿಲ್ಲ. ಏನೋ ಒಂದು ಹೆಚ್ಚಿನ ಮಟ್ಟದ ಪ್ರಯತ್ನದಿಂದ ಮಿಥುನ ರಾಶಿಯವರು ಚೆನ್ನಾಗಿರ್ತಾರೆ. ಆದ್ರೆ ಜೂನ್ 2ನೇ ತಾರೀಕು ಆದ್ಮೇಲೆ ಅವರ ಕಟಕದಲ್ಲಿ ಗುರು ಬರ್ತಾರೆ. ಅದು ಇವರಿಗೆ ಒಂದು ರೀತಿಯಲ್ಲಿ ಸುವರ್ಣ ಯುಗ ಅಂತ ಹೇಳ್ಬೋದು, ಬಂಗಾರ ಅಂತ ಸಮಯ. ಯಾಕೆ 2ನೇ ಮನೆ ಏನ್ ಹೇಳುತ್ತೆ, ಧನಸ್ಥಾನ, ವಾಕ್ಸ್ಥಾನ ಮತ್ತು ಕುಟುಂಬ ಸ್ಥಾನ, ಇದೆಲ್ಲ ತುಂಬಾ ಬಲವ ಆಗೋದ್ರಿಂದ, ಗುರು ಬರೋದ್ರಿಂದ ತುಂಬಾನೇ ಒಳ್ಳೇದು. ಜೊತೆಗೆ 3ನೇ ಮನೆ ಕೇತು ನೋಡಿ, 3ನೇ ಮನೆ ಕೇತು ತುಂಬಾನೇ ಒಳ್ಳೇದು. ಇವರನ್ನ ಯಾರು ಇಷ್ಟಪಡಲ್ವೋ, ಇವ್ರನ್ನ ಕಂಡ್ರೆ ಯಾರಿಗಾಗಲ್ವೋ ಮಿಥುನ ರಾಶಿಯವರಿಗೆ, ಅವ್ರಿಗವರೇ ದೂರ ಆಗ್ತಾರೆ. ಅದೊಂದು ತುಂಬಾನೇ ಒಳ್ಳೇದು. ನಮ್ಗೆ ಆಗದಿರೋ ಅವರಾಗಿ ದೂರ ಆಗ್ಬಿಟ್ರೆ ನಮ್ಗೆ ಸಂತೋಷನೇ. 9ನೇ ಮನೆ ರಾಹು, ಆಕಸ್ಮಿಕ ಧನ ಲಾಭ, ಆಕಸ್ಮಿಕ ಆಸ್ತಿ ಬರುವಂತ ಯೋಗ ಕೂಡ ಇಲ್ಲಿ ಕಂಡು ಬರುತ್ತೆ. 10ರಲ್ಲಿ ಶನಿ, ಪ್ರಯತ್ನ ಪಟ್ಟಷ್ಟು ಕರ್ಮದಲ್ಲಿ ಅಂದ್ರೆ ಮಾಡೋ ಕೆಲಸ ಮತ್ತು ಬಿಸ್ನೆಸ್ ಅಲ್ಲಿ ಅಭಿವೃದ್ಧಿ ಖಂಡಿತ ಕಂಡು ಬರುತ್ತೆ. ಆದ್ರೆ ಯಾಕೋ ಮಾನಸಿಕವಾಗಿ ಅಷ್ಟೊಂದು ನೆಮ್ಮದಿಯಾಗಿರಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ಬಂದ್ಬಿಟ್ಟು ಕಟಕ ರಾಶಿ. ಕಟಕ ರಾಶಿಗೆ ಏನಾಗುತ್ತೆ ಅಂದ್ರೆ 2ನೇ ಮನೆ ಕೇತು, 12ನೇ ಮನೆಯಲ್ಲಿ ಗುರು ಬರ್ತಾರೆ, ಅಷ್ಟಮದಲ್ಲಿ ರಾಹು ಬರ್ತಾರೆ, 9ರಲ್ಲಿ ಬಂದ್ಬಿಟ್ಟು ಶನಿ ಗ್ರಹ ಬರ್ತಾರೆ. ಕಟಕ ರಾಶಿಯವರಿಗೆ ಅಷ್ಟೊಂದು ಒಳ್ಳೆ ಸಮಯ ಅಲ್ಲ ಅಂತ ಬರುತ್ತೆ ಇಲ್ಲಿವರೆಗೂ, ಜೂನ್ 2ನೇ ತಾರೀಕುವರೆಗೂ. ಯಾಕಂದ್ರೆ ಶುಭಗ್ರಹವಾದ ಗುರು ಆ ರಾಶಿಗೆ ತುಂಬಾ ಒಳ್ಳೇದು ಮಾಡುವಂತ ಗುರು ನಷ್ಟ ಸ್ಥಾನದಲ್ಲಿದ್ದಾರೆ ಇವರಿಗೆ. ಆಮೇಲೆ 2ನೇ ಮನೆ ಕೇತು ಇದ್ದಾರೆ. 2ನೇ ಮನೆ ಹೇಳ್ತೀವಿ ಧನಸ್ಥಾನ, ವಾಕ್ಸ್ಥಾನ, ಕುಟುಂಬ ಸ್ಥಾನ. ಆಮೇಲೆ ಅಷ್ಟಮದಲ್ಲಿ ರಾಹು, ಶನಿ ಗ್ರಹ ಒಂದು ಪರವಾಗಿಲ್ಲ, 9ನೇ ಮನೆ ಪರವಾಗಿಲ್ಲ. ಈ 3 ಗ್ರಹ ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದಕ್ಕೆ ಸ್ವಲ್ಪ ಹಣ ಖರ್ಚು ಮಾಡಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕು. ಅದು 1000 ರೂಪಾಯಿ ಆಗ್ಲಿ, 10,000 ಆಗ್ಲಿ, ಇದು ನನಗೆ ಇದು ಬೇಕೇ ಬೇಕಾ, ಇದು ಖರ್ಚು ಮಾಡಲೇಬೇಕಾದಾಗ ಮಾಡಬೇಕು, ಇಲ್ಲ ಅಂದ್ರೆ ಬೇಡ. ಈ ರೀತಿ ಹಣದ ವಿಷಯದಲ್ಲಿ ಎಚ್ಚರಿಕೆಯಿಂದ. ಆಮೇಲೆ ಸ್ವಲ್ಪ 2ನೇ ದ್ವಾದಶದಲ್ಲಿ ಗುರುಗ್ರಹ ಇರೋದ್ರಿಂದ ಮನೆಯಲ್ಲಿ ಇರುವ ಒಂದು ವ್ಯಾಲ್ಯೂಬಲ್ ವಸ್ತುಗಳು, ಅದು ಚಿನ್ನ ಆಗ್ಬೋದು, ಬೆಳ್ಳಿ ಆಗ್ಬೋದು, ಇನ್ಯಾವುದೇ ಒಂದು ವ್ಯಾಲ್ಯೂಬಲ್ ಥಿಂಗ್ಸ್ ಆಗ್ಬೋದು, ಸ್ವಲ್ಪ ಕಳ್ಕೊಳ್ಳೋಕೆ ಅವಕಾಶ ಕೂಡ ಕಂಡು ಬರುತ್ತೆ. ಆಮೇಲೆ ಹಣ ನಷ್ಟ. ಆಮೇಲೆ ಇಬ್ಬರ ಜಗಳ ನೀವು ಬಿಡ್ಸಕ್ ಹೋಗ್ಬಾರ್ದು. 2ನೇ ಮನೆ ಕೇತು ಇದ್ದಾರೆ, ಇವ್ರದೇ ತಪ್ಪು ಅಂತ ಬರೋಕ್ಕೂ ಅವಕಾಶ ಬಂದ್ಬಿಡತ್ತೆ. ಅಪವಾದಗಳು ಇವ್ರು ಒಳ್ಳೇದು ಮಾಡಕ್ ಹೋಗಿ ಕೆಟ್ಟ ಹೆಸರು ತಗೊಳ್ಳೋ ಅವಕಾಶಗಳು ಕಂಡು ಬರುತ್ತೆ. ಇದೆಲ್ಲ ಜೂನ್ 2ನೇ ತಾರೀಕುವರೆಗೂ. ಆಮೇಲೆ ಜೂನ್ 2ನೇ ತಾರೀಕು ಆದ್ಮೇಲೆ ಗುರು ರಾಶಿಗೆ ಬರ್ತಾರೆ, ಕಟಕ ರಾಶಿಗೆ ಬರ್ತಾರೆ.
ನೋಡಿ, ಕಟಕ ರಾಶಿ ಅಂದಾಗ ಚಂದ್ರ, ಯಾವುದೇ ರಾಶಿ ಆಗ್ಲಿ ಆ ರಾಶಿಲಿ ಚಂದ್ರ ಇದ್ದಾನೆ ಅಂತ ಅರ್ಥ. ಹ್ಮ್ ಹ್ಮ್ ಚಂದ್ರನ ಮೇಲೆ ಗುರು ಸಂಚಾರ ಆಗುತ್ತೆ. ಹ್ಮ್ ಹ್ಮ್ ಹೆಚ್ಚು ಕಡಿಮೆ 1 ವರ್ಷ, ಮಧ್ಯೆ ಅಕ್ಟೋಬರ್ ಅಲ್ಲಿ ಒಂದೂವರೆ ತಿಂಗಳು ಸಿಂಹರಾಶಿ ಹೋಗಿ ಮತ್ತೆ ವಾಪಸ್ ಬರ್ತಾರೆ. ಅದು ಬಿಟ್ಬಿಡೋಣ. ಸಾಧಾರಣ 1 ವರ್ಷ ಇವರಿಗೆ ಏನಾಗುತ್ತೆ ಅಂದ್ರೆ ಗಜಕೇಸರಿ ಯೋಗ ಕ್ರಿಯೇಟ್ ಆಗುತ್ತೆ. ಇವರಿಗೂ ಇವ್ರಿಗೂ. ಗಜಕೇಸರಿ. ಯಾವಾಗ? ಜೂನ್ 2ನೇ ತಾರೀಕು ಆದ್ಮೇಲೆ. ಹಾ ಹಾ ಆದ್ರೆ ಇವರಿಗೆ ಗಜಕೇಸರಿ ಯೋಗ ತುಂಬಾ ಪ್ರಬಲವಾದ ಗಜಕೇಸರಿ ಯೋಗ. ಓ ಯೋಗಗಳು ಅಷ್ಟೇಮ್ಮ, ಪ್ರಬಲ ಯೋಗ, ಸಾಧಾರಣ ಯೋಗ, ಯೋಗ ಯೋ- 3 ಲೆವೆಲ್ ತಗೋತೀವಿ ಸಾಧಾರಣವಾಗಿ. ಹಾ, ಹಾ. ಪ್ರಬಲವಾದ ಗಜಕೇಸರಿ ಯೋಗ ಬರುತ್ತೆ ಜೂನ್ 2ನೇ ತಾರೀಕಿಂದ ಬರೋ ವರ್ಷ ಹೆಚ್ಚು ಕಡಿಮೆ ಏಪ್ರಿಲ್ ಮೇ. ಓ. ಇದ್ರ ಮಧ್ಯೆ 1.5 ತಿಂಗಳು ಗಜಕೇಸರಿ ಯೋಗ ಇರೋದಿಲ್ಲ. ಅಕ್ಟೋಬರ್ 2nd ವೀಕಿಂದ ನವೆಂಬರ್ ಎಂಡ್ವರೆಗೂ. ಹ್ಮ್. ಅದು ಬಿಟ್ಟರೆ ಗಜಕೇಸರಿ ಯೋಗ ಈ ಟೈಮಲ್ಲಿ ಇವರ ಪ್ರಯತ್ನಗಳಿಗೆ ಸ್ವಲ್ಪ ಫಲ ಸಿಗೋಕ್ಕೆ ಅವಕಾಶ ಸಿಗತ್ತೆ. ಹ್ಮ್ ಹ್ಮ್ ಹಣ ವೃದ್ಧಿ ಆಗುವಂಥದ್ದು, ಆಮೇಲೆ ದೂರವಾದ ಜನ ಹತ್ರ ಆಗುವಂಥದ್ದು. ಹ್ಮ್ ಆದರೆ ಸ್ವಲ್ಪ 2ನೇ ಮನೆ ಕೇತು, ಆಮೇಲೆ ಅಷ್ಟಮದಲ್ಲಿ ರಾಹು ಇರೋದ್ರಿಂದ ಬೆಂಕಿ ಕರೆಂಟು ಈ ವಿಷಯಗಳಲ್ಲಿ ಹುಷಾರಾಗಿರಬೇಕಾಗತ್ತೆ. ಅದು ಡಿಸೆಂಬರ್ ಆದಮೇಲೆ ಕೇತು ಕಟಕ ರಾಶಿಗೆ ಬರ್ತಾರೆ. ಹ್ಮ್ ಹ್ಮ್ ಆ ಆ ಟೈಮಲ್ಲಿ ಕೂಡ ನೋಡಿ, ರಾಹು ಕೇತು ಒಂದು ಸಲ ಒಂದು ಮನೆಗೆ ಬಂದರೆ 1.5 ವರ್ಷ ಅಲ್ಲೇ ಕೂತಿರ್ತಾರೆ. ಅದೇ ದೀರ್ಘಸ್ಥಾನ. ಹೌದು, ದೀರ್ಘ. ಹಾ. ತುಂಬಾ ಹೆಚ್ಚು ನಿಧಾನ ಮಂದಚರ ಅಂದ್ರೆ ಶನಿಗ್ರಹ ಒಂದು ರಾಶಿಯಲ್ಲಿ 2.5 ವರ್ಷ ಸಂಚಾರ ಮಾಡ್ತಾರೆ. ಬಿಟ್ರೆ ರಾಹುಕೇತು 1.5 ವರ್ಷ, ಬಿಟ್ರೆ ಗುರು 1 ವರ್ಷ. ಮಿಕ್ಕಿದ್ದೆಲ್ಲ 3 ತಿಂಗಳು 1 ತಿಂಗಳು ಈ ರೀತಿ ಬರ್ತಾರೆ. ಹ್ಮ್ ಹ್ಮ್ ಸ್ವಲ್ಪ ಕಟಕ ರಾಶಿಯವರು ಡಿಸೆಂಬರ್ ಆದ್ಮೇಲೆ ಸ್ವಲ್ಪ ಮತ್ತೆ ಜಾಗ್ರತೆ ಆಗಿರೋದು ಒಳ್ಳೇದು. ಹ್ಮ್. ನೆಕ್ಸ್ಟ್ ಸಿಂಹರಾಶಿ ತಗೊಳ್ಳಿ. ಸಿಂಹರಾಶಿ ಜೂನ್ 2ನೇ ತಾರೀಕುವರೆಗೂ ಲಾಭದಲ್ಲಿ ಗುರು. ಹ್ಮ್ ಹ್ಮ್ ಲಾಭದಲ್ಲಿ ಗುರು ಇದ್ದಾರೆ, 11ನೇ ಮನೆಯಲ್ಲಿ ಗುರು ಇದ್ದಾರೆ, ತುಂಬಾನೇ ಒಳ್ಳೇದು. ಬಟ್ ಅಲ್ಲೇ ರಾಶಿಲೇ ಕೇತು ಇದ್ದಾರೆ. ಓಹೋ. ಇಲ್ಲೇನಾಗತ್ತೆ ಅಂದ್ರೆ ಇವು ಸಿಂಹರಾಶಿಯವರಿಗೆ ಆಮೇಲೆ ಶನಿಗ್ರಹ ತಗೊಂಡಾಗ ಅಷ್ಟಮ ಸ್ಥಾನದಲ್ಲಿ ಶನಿಗ್ರಹ, ಹ್ಮ್ ಹ್ಮ್ 8ನೇ ಮನೆ. ರಾಹು ಬಂದ್ಬಿಟ್ಟು 7ನೇ ಮನೆಯಲ್ಲಿ. ಇವ್ರಿಗೆ ಎಲ್ಲಾದ್ರೂ ಒಳ್ಳೇದಾಗತ್ತೆ, ಅನುಭವಿಸೋ ಯೋಗ ಇರೋದಿಲ್ಲ. ಅನುಭವಿಸುವಂತ. ಕೆಲವು ಸಿಚುವೇಶನ್ ಬರುತ್ತೆ, ತುಂಬಾ ಸಂತೋಷವಾದ ಸಿಚುವೇಶನ್ ಅನುಭವಕ್ಕೆ ಬರಲ್ಲ. ಹ್ಮ್ ಹ್ಮ್ ಅಥವಾ ಯಾವುದೋ ಒಂದು ಒಳ್ಳೆ ಕೆಲಸ ಕೈಗೆ ಎಟಕಬೇಕು, ಮಿಸ್ ಆಗ್ಬೋದು. ಈ ರೀತಿನಲ್ಲಿ ಒಂಥರ ಮಿಕ್ಸಲ್ಲಿ ಓಡತ್ತೆ ಗ್ರಹ ಇವರ ಜೀವನ. ಆದರೆ ಸ್ವಲ್ಪ ಅಪಘಾತಗಳು, ಕೆಳಗೆ ಬೀಳೋದು, ಏಳೋದು, ಹ್ಮ್ ಹ್ಮ್ ಸ್ವಲ್ಪ ಡ್ರೈವಿಂಗ್ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಮುಖ್ಯವಾಗಿ ಸ್ವಲ್ಪ ತಲೆಗೆ ಪೆಟ್ಟಾಗುವಂಥ ಅವಕಾಶಗಳು ಸ್ವಲ್ಪ ಕಂಡು ಬರುತ್ತೆ. ಆದರೆ ಲಾಭದಲ್ಲಿ ಗುರು ಇರೋದ್ರಿಂದ ಎಷ್ಟು ಹೆಚ್ಚಿನ ಮಟ್ಟದ ತೊಂದರೆ ಆಗದಿದ್ರೂ ಕೂಡ ಸಣ್ಣ ಪುಟ್ಟ ತೊಂದರೆಗಳಿಗೆ ಅವಕಾಶ ಇದೆ. ಆಮೇಲೆ ಯಾರಿಗೂ ಒಳ್ಳೆ ಮಾತು ಕೊಡ್ತಾರೆ, ನಡೆಸಬೇಕು ಅಂತಲೇ ಮಾತು ಕೊಡ್ತಾರೆ, ನಡ್ಸ್ಕೊಡಕ್ಕೆ ಆಗದೆ ಹೋಗ್ಬೋದು. ಆಗ ಅವರ ದೃಷ್ಟಿಯಲ್ಲಿ ಇವರು ಕೆಟ್ಟವರು ಅನಿಸ್ಬಿಡ್ಬೋದು. ಸ್ವಲ್ಪ ಸಿಂಹರಾಶಿಯವರು ಕೆಲವು ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟರೆ ತುಂಬಾನೇ ಒಳ್ಳೆಯದು. ಆಮೇಲೆ ಸಾಂಸಾರಿಕ ಕಲಹಗಳು, ರಾಶಿಲೇ ಕೇತು ಇದ್ದರೆ 7ನೇ ಮನೆ. ಹ್ಮ್ ಹ್ಮ್ 7ನೇ ಮನೆ ಅಂದರೆ ಪತ್ನಿ ಸ್ಥಾನ, ಅಥವಾ ಪತ್ನಿ ಸ್ಥಾನ ಒಂದೇ ಅಲ್ಲ, ಅವರು ಏನಾದರೂ ಸಿಂಹರಾಶಿಯವರು ವ್ಯಾಪಾರ ವ್ಯವಹಾರ ಮಾಡೋದಾದ್ರೆ ಅವರ ಪಾರ್ಟ್ನರ್, ಬಿಸ್ನೆಸ್ ಪಾರ್ಟ್ನರ್ ಕೂಡ 7ನೇ ಮನೆ ಬರ್ತಾರೆ. ಲೈಫ್ ಪಾರ್ಟ್ನರ್ 7ನೇ ಮನೆನೇ, ಬಿಸ್ನೆಸ್ ಪಾರ್ಟ್ನರ್ 7ನೇ ಮನೆನೇ. ಸ್ವಲ್ಪ ಅಲ್ಲಿ ವೈಮನಸ್ಯಗಳು ಬರುವಂಥ ಅವಕಾಶ, ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಒಳ್ಳೆಯದು. ನೆಕ್ಸ್ಟ್ ಕನ್ಯಾ ರಾಶಿ. ಕನ್ಯಾ ರಾಶಿ ನೋಡಿ, 10ನೇ ಮನೆ ಗುರು. ಓಕೆ, ಕನ್ಯಾ ರಾಶಿ ಅಂದ್ರೆ ಅಲ್ಲಿ ಚಂದ್ರ ಇದ್ದಂಗೆ, 10ನೇ ಮನೆ ಗುರು ಮತ್ತೆ ಗಜಕೇಸರಿ ಯೋಗ ಬಂತು. ಹ್ಮ್ ಹ್ಮ್ ಚಂದ್ರನ ಜೊತೆಗಿದ್ರು ಗಜಕೇಸರಿ ಯೋಗ, 4ರಲ್ಲಿದ್ರು ಗಜಕೇಸರಿ ಯೋಗ, 7, 10 ಹ್ಮ್ ಹ್ಮ್ ಈ ಲೆಕ್ಕದಲ್ಲಿ ಬಂದರೆ ಗಜಕೇಸರಿ ಯೋಗ. ಕನ್ಯಾ ರಾಶಿಗೆ ಗಜಕೇಸರಿ ಯೋಗ ಇದೆ, ತುಂಬ ಚೆನ್ನಾಗಿದೆ. 12ರಲ್ಲಿ ಕೇತು ಇದ್ದಾರೆ, ಅದು ತುಂಬಾನೇ ಒಳ್ಳೆಯದು. 12ರಲ್ಲಿ ಕೇತು ಇದ್ದಾಗ ಏನಾಗುತ್ತೆ, ಒಂದು ರೀತಿಯಲ್ಲಿ ಆಧ್ಯಾತ್ಮದ ಚಿಂತನೆ ಹೆಚ್ಚು ಆಗುವಂಥದ್ದು. ಅದೇ ಸಮಯ ಕೋಪ ಕೂಡ ಹೆಚ್ಚಾಗುತ್ತೆ. ಆಮೇಲೆ 6ನೇ ಮನೆ ರಾಹು, ಆರೋಗ್ಯದ ಕಡೆ ತುಂಬಾ ಗಮನ ಕೊಡಬೇಕು. ಯಾಕಂದ್ರೆ ಉದರ ಸ್ಥಾನ, ಹೊಟ್ಟೆ ಭಾಗ ಅಂತ ಕರಿತೀವಿ, ಅಲ್ಲಿ ರಾಹು ಬಂದು ಕೇತು ದೃಷ್ಟಿ ಇರ್ತಾರೆ. ಆಮೇಲೆ ಶನಿಗ್ರಹ ಬಂದ್ಬಿಟ್ಟು ಸಪ್ತಮ ಸ್ಥಾನದಲ್ಲಿ ಇದ್ದಾರೆ. ಕನ್ಯಾ ರಾಶಿಗೆ ಸಪ್ತಮ ಸ್ಥಾನದಲ್ಲಿ ಶನಿಗ್ರಹ ಬರ್ತಾರೆ. ಬಟ್ ರಾಶ್ಯಾಧಿಪತಿ ಬುಧನಿಗೆ ಶನಿ ಮಿತ್ರರಾದ್ರಿಂದ ಶನಿ ದೃಷ್ಟಿ ಕೆಟ್ಟದೇನು ಖಂಡಿತ ಅಲ್ಲ. ಹಾಗೆ ನೋಡೋಕೆ ಹೋದ್ರೆ ರಾಹು ಕೇತು ಅದು ಕೂಡ ತುಂಬಾ ಕೆಟ್ಟದಾಗೇನಿಲ್ಲ, ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗ್ಬೋದು. ಮಿಕ್ಕಿದ ಎಲ್ಲಾ ರೀತಿಯಲ್ಲಿ ತುಂಬಾ ಒಳ್ಳೇದು ಫಲಗಳು ಕಾಣಿಸ್ತಾ ಇದೆ ಅವರಿಗೆ. ಕನ್ಯಾ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ, ಗಜಕೇಸರಿ ಯೋಗ ಚೆನ್ನಾಗಿದೆ. ಆದರೆ ರಾಶಿ ಮೇಲೆ ಶನಿ ದೃಷ್ಟಿ ಇರೋದ್ರಿಂದ ನೋಡಿ, ಶನಿ ದೃಷ್ಟಿ ನಮ್ಮ ರಾಶಿ ಮೇಲೆ ಅಥವಾ ಲಗ್ನದ ಮೇಲೆ ಬಿದ್ದಾಗ
ಅಂತ ವ್ಯಕ್ತಿಗಳು ಮನಸ್ಸಿಗೆ ಬಂದ ತಕ್ಷಣ ಆ ಕೆಲಸ ಮಾಡೋದಾಗ್ಲಿ, ಅಥವಾ ಒಂದು ಕೋಪದಲ್ಲಿ ಯಾವುದೇ ಆಡಕ್ ಮುಂಚೆ ಸ್ವಲ್ಪ ತಡೆ ಹಿಡಿದ್ರೆ ಒಳ್ಳೇದು. ಸ್ವಲ್ಪ ಸ್ವಲ್ಪ ತಾಳ್ಮೆ 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 ತಾಳ್ಮೆಯಿಂದ ವ್ಯವಹರಿಸಿದ್ರೆ 10ನೇ ಮನೆ ಗುರು ಅದನ್ನ ಕಾರ್ಯಸಿದ್ಧಿ ಯೋಗ ಅಂತ ಕರಿತೀವಿ. ಅವರ ಪ್ರತಿ ಮಾತು, ಅವ್ರು ಮಾಡೋ ಪ್ರತಿ ಕೆಲಸ ತುಂಬಾ ಚೆನ್ನಾಗಿರುತ್ತೆ. ತುಲಾ ರಾಶಿ ತಗೊಂಡಾಗ 9ರಲ್ಲಿ ಗುರು, ಜೂನ್ 2ನೇ ತಾರೀಕುವರೆಗೂ ಭಾಗ್ಯ ಸ್ಥಾನದಲ್ಲಿ ಗುರು ಇದ್ದಾರೆ. ಜೀವನದಲ್ಲಿ ಅಭಿವೃದ್ಧಿಗಳು ಖಂಡಿತ ಕಾಣಕ್ಕೆ ಅವಕಾಶ ಇದೆ. 11ನೇ ಮನೆಯಲ್ಲಿ ಕೇತು ಬರ್ತಾರೆ. 11ರಲ್ಲಿ ಯಾವುದೇ ಗ್ರಹ ಇದ್ರೂ ಲಾಭವೇ. ಕೇತು ಗ್ರಹ ಇದ್ರೂ ಕೂಡ ತೊಂದರೆ ಇಲ್ಲ, ಒಳ್ಳೇದೇನೆ. ಪಂಚಮ ಸ್ಥಾನದಲ್ಲಿ ರಾಹು ಬರ್ತಾರೆ. ಪಂಚಮ ಸ್ಥಾನ ರಾಹು ಬಂದಾಗ ಏನಾಗುತ್ತೆ ಅಂದ್ರೆ, ಪಂಚಮ ಸ್ಥಾನದ ಪೂರ್ವ ಪುಣ್ಯ ಸ್ಥಾನ. ಅವರು ಅನ್ಕೊಂಡಿದ್ದ ಕೆಲಸ ಸ್ವಲ್ಪ ನಿಧಾನ ಆಗ್ಬೋದು. 9 ಗುರು ನಡೆಸ್ಕೊಡ್ತಾರೆ, ಆದ್ರೆ ಇಲ್ಲಿ ಸ್ವಲ್ಪ ತಡೆನೂ ಕಂಡು ಬರುತ್ತೆ. ಪಂಚಮ ಸ್ಥಾನ ಅಂದ್ರೆ ಅವರವರ ಮಕ್ಕಳ ಸ್ಥಾನ, ಮಕ್ಕಳ ಆರೋಗ್ಯ ವಿಚಾರವಾಗಿ ನೋಡ್ಕೋಬೇಕು. ಆಮೇಲೆ ಅವರು ಏನೋ ಒಂದು ಪ್ಲಾನ್ ಹಾಕ್ತಾರೆ, ಕೆಲವು ಕಡೆ ಅದು ಸ್ವಲ್ಪ ಸರಿಯಾಗಿ ನಡೆಯಲ್ಲ. ಆದ್ರೆ ಪರವಾಗಿಲ್ಲ, ನಡ್ಕೊಂಡು ಹೋಗುತ್ತೆ. 6ನೇ ಮನೆ ಶನಿ ಗ್ರಹ ಬರ್ತಾರೆ ಅವರಿಗೆ. ನೋಡಿ, 6ರಲ್ಲಿ ಯಾರಿಗೇ ಆಗ್ಲಿ, ಜಾತಕದಲ್ಲೇ ಆಗ್ಲಿ, 6ರಲ್ಲಿ ಶನಿ ಅಥವಾ ಸೂರ್ಯ ಅಥವಾ ಕುಜ ಇದ್ರೆ ಶತ್ರು ದಮನ ಯೋಗ ಅಂತ ಕರೀತೀವಿ. ಶತ್ರು ದಮನ ಅಂದ್ರೆ ಆ ರಾಶಿಯವ್ರಿಗೆ ಯಾರಾದ್ರೂ ಕೆಡುಕು ಬಯಸಿದ್ರೆ ಅವರೇ ಬಯಸಿದವರೇ ಬಲಹೀನರಾಗ್ತಾರೆ ಅಥವಾ ನಾಶ ಆಗುವಂತ ಚಾನ್ಸಸ್. ಅದು ಒಂದು ಗ್ರಹ ಇದ್ರೆ ಶತ್ರು ದಮನ ಯೋಗ. ಯಾರ್ಯಾರು? ಶನಿ, ಸೂರ್ಯ, ಕುಜ 3 ಗ್ರಹ. ಒಂದು ಗ್ರಹ ಇದ್ರು, ಇಬ್ಬರಿದ್ರು ಅನ್ಕೊಳ್ಳಿ, ಶತ್ರು ನಾಶ ಯೋಗ. ಇಬ್ಬರಿದ್ರೆ ನಾಶ ಯೋಗ. ಇದು ದಮನ ಅಂದ್ರೆ ಬಾಯಿ ಸುಮ್ಮನೆ ಕಡಿಮೆ ಆಗುತ್ತೆ, ಅದರ ಎಫೆಕ್ಟ್ ಕಮ್ಮಿ ಆಗುತ್ತೆ. ಎಫೆಕ್ಟ್ ಇಲ್ಲ ಅಂದ್ರೆ ಅವ್ರಿಗೆ ತುಂಬಾ ತೊಂದರೆ ಆಗತ್ತೆ ಅಂತ ಬರುತ್ತೆ. ಇಲ್ಲಿ ಶತ್ರು ದಮನ ಯೋಗ ಅಂತ ಕೂಡ ಕಂಡು ಬರುತ್ತೆ, ಒಳ್ಳೇದೇನೆ. ಇವರು ಕೂಡ ಅಷ್ಟೇ, ಪಂಚಮದಲ್ಲಿ ರಾಹು, ಸಪ್ತಮದಲ್ಲಿ ಶನಿ. ಆರೋಗ್ಯದ ಕಡೆ ಗಮನ ಕೊಡಬೇಕು. ತುಲಾರಾಶಿಯವರು ಆರೋಗ್ಯದ ಕಡೆ ಗಮನ ಕೊಡಬೇಕು. ಇನ್ನು ನೆಕ್ಸ್ಟ್ ವೃಶ್ಚಿಕ ರಾಶಿ ಬರ್ತಾ ಇದೆ. ವೃಶ್ಚಿಕ ರಾಶಿ ಬಂದಾಗ ಏನಾಗುತ್ತೆ, ಗುರುಗ್ರಹ ಬಂದ್ಬಿಟ್ಟು ಅಷ್ಟಮ ಸ್ಥಾನ. ಅಷ್ಟಮ ಗುರು ಅಷ್ಟು ಒಳ್ಳೇದಲ್ಲ. ಅಷ್ಟಮದಲ್ಲಿ ಗುರು, ಆಮೇಲೆ ಪಂಚಮದಲ್ಲಿ ಶನಿ, 4ನೇ ಮನೇಲಿ ರಾಹು ಬರ್ತಾರೆ. 10ನೇ ಮನೆ ಕೇತು ದೃಷ್ಟಿ. ವೃಶ್ಚಿಕ ರಾಶಿಯವರಿಗೆ ಅಷ್ಟೊಂದು ಫಲ ಚೆನ್ನಾಗಿಲ್ಲ, ಶುಭ ಫಲಗಳಿಲ್ಲ. ಅಷ್ಟಮದಲ್ಲಿ ಗುರು ಇದ್ದಾಗ ಏನಂದ್ರೆ ಧನವ್ಯಯ. ಯಾವುದೋ ಒಂದು ಬಿಸ್ನೆಸ್ ಕೈ ಹಾಕಿ ಯಾಕೋ ಲಕ್ಷಗಳು ನಷ್ಟ ಆಗೋಯ್ತು, ಅಥವಾ ಯಾರೋ ಕೇಳ್ತಾರೆ, ಇವ್ರು 2 ಲಕ್ಷ 3 ಲಕ್ಷ ಸಹಾಯವಾಗಿ ಕೊಡ್ತಾರೆ, ಏನೋ ಅವ್ರು ಕಷ್ಟ ಅಂತ ಕೊಟ್ಟಿರ್ತಾರೆ, ವಾಪಸ್ ಬರದೇ ಇರುವಂತಹದ್ದು. ಅಥವಾ ಶೇರ್ಸ್ ಅಲ್ಲಿ ದುಡ್ಡು ಹಾಕಿ ಕಳ್ಕೊಳ್ಳುವಂತ ಅವಕಾಶ, ಚೀಟಿಲಿ ದುಡ್ಡು ಹಾಕಿ ಕಳ್ಕೊಳ್ಳುವಂತ ಅವಕಾಶ. ಆಮೇಲೆ ಬಂಗಾರ ಮಿಸ್ ಆಗುವಂಥದ್ದು, ಚಿನ್ನ ಇಲ್ಲೇ ಇಟ್ಟಿದ್ದೆ ಎಲ್ಲೋಯ್ತು, ಯಾರ ಮೇಲೆ ಅನುಮಾನ ಪಡುವಂತಹದ್ದು. ಈ ರೀತಿ ಒಂದು ಸಂದರ್ಭಗಳು ಕ್ರಿಯೇಟ್ ಆಗತ್ತೆ. ಆಮೇಲೆ ಪಂಚಮದಲ್ಲಿ ಶನಿ, ಮಕ್ಕಳ ಮುಖಾಂತರ ಸ್ವಲ್ಪ ದುಃಖಗಳು ಬರಬಹುದು. ಮಗಳಾಗ್ಬೋದು, ಮಗ ಆಗ್ಬೋದು, ಅವ್ರು ಯಾವುದೋ ತೀರ್ಮಾನ, ಹಿರಿಯರಿಗೆ ಸ್ವಲ್ಪ ನೋವು ಕೊಡುವಂಥ ತೀರ್ಮಾನ ಅವ್ರದ್ದಾಗಿರುತ್ತೆ, ಆ ರೀತಿ. ಆಮೇಲೆ 4ನೇ ಮನೆ ರಾಹು, ಕೇತು ನೋಡ್ತಾರೆ. ಅದೇ 4ನೇ ಮನೆ ಏನ್ ಹೇಳುತ್ತೆ ಅಂದ್ರೆ ನೆಮ್ಮದಿ ಸ್ಥಾನ ಅಂತ ಹೇಳ್ತೀವಿ. ಆ ನೆಮ್ಮದಿ ಸ್ಥಾನದ ಮೇಲೆ ರಾಹು ಇದ್ರೆ ಕೇತು ದೃಷ್ಟಿ ಬೇರೆ ಬೀಳುತ್ತೆ. ಸ್ವಲ್ಪ ನೆಮ್ಮದಿ ಕಳ್ಕೊಳ್ಳೋಂಥ ವಿಚಾರಗಳು, ಇವ್ರು ಒಳ್ಳೆ ತೀರ್ಮಾನ ಆಗಿರುತ್ತೆ, ಆ ತೀರ್ಮಾನದ ಬರೋ ಫಲ ವಿರುದ್ಧವಾಗಿ ಬಂದು ನೆಮ್ಮದಿ ಕಳ್ಕೊಳ್ಳುವಂತ ಅವಕಾಶ. ಆಮೇಲೆ 10ರಲ್ಲಿ ಕೇತು ಕರ್ಮಸ್ಥಾನ, ಅಂದ್ರೆ ಇವ್ರು ಮಾಡುವ ಕೆಲಸ. ಇವರು ಅಷ್ಟೇ, ಏನೋ ಒಳ್ಳೇದು ಮಾಡಕ್ ಹೋಗ್ತಾರೆ, ಅವರಿಗೆ ಕೆಟ್ಟದಾಗಿ ಬರುತ್ತದು. ಸ್ವಲ್ಪ ಹುಷಾರಾಗಿದ್ರೆ ಒಳ್ಳೇದು. ಆದ್ರೆ ಜೂನ್ ಆದ್ಮೇಲೆ ಗುರು ಕಟಕ ರಾಶಿಗೆ ಬಂದಾಗ ಒಂದಿಷ್ಟು ಶುಭ ಫಲ ಇವರು ಕೂಡ ಅನುಭವಿಸ್ಬೋದು. ಜೂನ್ ಅವ್ರಿಗೆ ಎಲ್ಲಾ ರೀತಿಲಿ ಹುಷಾರಾಗಿರ್ಬೇಕು. ಜೂನ್ ಅವ್ರಿಗೂ ಯಾರಾದ್ರೂ ಟ್ರಕ್ಕಿಂಗ್ ಹೋಗೋರೆಲ್ಲ ಟ್ರಕ್ಕಿಂಗ್ ಎಲ್ಲ ಹೋಗ್ಬೇಡಿ, ಏಟ್ ಮಾಡ್ಕೊಳ್ಳೋ ಬೀಳುವಂತ ಅವಕಾಶಗಳು ಕಂಡು ಬರ್ತಾ ಇದೆ. ಜೂನ್ ನಂತರ ಇವರಿಗೆ ಸ್ವಲ್ಪ ಚೆನ್ನಾಗಿದೆ, ಅಂದ್ರೆ ಪರಿಪೂರ್ಣವಾಗಿ ಚೆನ್ನಾಗಿದೆ ಅಂತಲ್ಲ, ಆದ್ರೆ ಜೂನ್ ನಂತರ ಪರಿಸ್ಥಿತಿಗಳು ಸ್ವಲ್ಪ ಸುಧಾರಿಸ್ಕೊಳ್ಳುತ್ತೆ, ಚೆನ್ನಾಗಾಗ್ತಾ ಬರುತ್ತೆ. ಇನ್ನು ನಾವು ನೆಕ್ಸ್ಟ್ ಬಂದ್ಬಿಟ್ಟು ಧನುಸ್ ರಾಶಿ. ಧನುಸ್ ರಾಶಿಗೆ ಗುರು ದೃಷ್ಟಿ ಇದೆ, 7ನೇ ಮನೆ ಗುರು. ಧನುಸ್ ರಾಶಿ ಅಧಿಪತಿನೇ ಗುರು, ತನ್ನ ರಾಶಿ ತಾನೇ ನೋಡ್ತಾನೆ. ಗಜಕೇಸರಿ ಯೋಗ. ಧನುಸ್ ಯಾಕೆ? ಚಂದ್ರನಿಗೆ 7ನೇ ಮನೆ, ಚಂದ್ರನ ಜೊತೆ ಗುರು ಇದ್ರು ಗಜಕೇಸರಿ, 4ರಲ್ಲಿದ್ರು ಗಜಕೇಸರಿ, 7ರಲ್ಲಿದ್ರು ಗಜಕೇಸರಿ, 10ರಲ್ಲಿದ್ರು ಗಜಕೇಸರಿ. ಇಲ್ಲಿ ಮತ್ತೆ ಗಜಕೇಸರಿ ಯೋಗ ಬಂತು. ಈ ಗಜಕೇಸರಿ ಯೋಗ ತುಂಬಾನೇ ಬಲ, ಯಾಕಂದ್ರೆ ಗುರು ಚಂದ್ರರು ಸಮಸಪ್ತಮ ದೃಷ್ಟಿ ಅಂತ ಕರಿತೀವಿ. ಅಂದ್ರೆ ಎದುರು ಬದು ನೋಡ್ಕೋತಾ ಇದ್ದಾರೆ, ಮಿಕ್ಕಿದೆಲ್ಲ ಜೊತೆಯಲ್ಲಿ ಸೈಡ್ ಅಲ್ಲಿ ಬರುತ್ತೆ.
ಸಮಸಪ್ತಮ ಅಂದಾಗ ಆ ಯೋಗದ ಫಲ ಹೆಚ್ಚು. ಆ, ಧನುಸ್ ರಾಶಿಗೆ ಗುರು ದೃಷ್ಟಿ ಇದೆ, ಅದು ಫಸ್ಟ್ ಪ್ಲಸ್ ಪಾಯಿಂಟ್, ತುಂಬಾನೇ ಒಳ್ಳೇದು. 4ರಲ್ಲಿ ಶನಿ ಗ್ರಹ ಬರ್ತಾರೆ, ತೊಂದರೆ ಇಲ್ಲ. ಅದು ಕೂಡ ಗುರುಗೆ ಶನಿಗೆ ಮಿತ್ರತ್ವ ಅಷ್ಟಾಗಿಲ್ದಿದ್ರು ಕೂಡ ಶತ್ರುಗಳಂತೂ ಅಲ್ಲ. 3ನೇ ಮನೆ ರಾಹು ಒಳ್ಳೆ ಫಲ ನೋಡಿ, ಒಳ್ಳೊಳ್ಳೆ ವೆಹಿಕಲ್ ತಗೊಳ್ಳೋ ಅಂಥದ್ದು, ಆಸ್ತಿ ಮಾಡ್ಕೊಳ್ಳೋ ಅಂಥದ್ದು. ಆಮೇಲೆ ಧನುಸ್ ರಾಶಿ ಹುಡುಗಿರಿಗೆ ಅಥವಾ ಹುಡುಗರಿಗೆ ಮದುವೆ ಸೆಟ್ ಆಗುವಂಥ ವಿಷಯಗಳೆಲ್ಲ ಚೆನ್ನಾಗಿ ಬರುತ್ತೆ. ಅಂದುಕೊಂಡ ಪ್ರಯತ್ನಗಳಲ್ಲಿ ಸಾಧಾರಣ ಹೆಚ್ಚೇನೆ ಒಂದು 10 ಅನ್ಕೊಂಡ್ರೆ ಒಂದು 7-8ರಲ್ಲಾದ್ರೂ ಯಶಸ್ಸು ಕಂಡು ಬರುತ್ತೆ, ಲಾಭದಾಯಕವಾಗಿರುತ್ತೆ. ಆದ್ರೆ ಜೂನ್ 2 ಆದ್ಮೇಲೆ ಗುರು ಕಟಕ ರಾಶಿಗೆ ಬಂದಾಗ ಧನುಸ್ ರಾಶಿಗೆ ಅಷ್ಟಮ ಗುರು ಆಗ್ತಾರೆ. ಅಷ್ಟಮ ಗುರು ಆದಾಗ ಸ್ವಲ್ಪ ಜೂನ್ ಮೇಲೆ ಸ್ವಲ್ಪ ಹಣ ಖರ್ಚು ಮಾಡಕ್ ಮುಂಚೆ ಯೋಚನೆ ಮಾಡಬೇಕು. ನೆಸೆಸಿಟಿ ಇದೆಯಾ ಈ ನಾ ಖರ್ಚು ಮಾಡೋದು ಅಂತ ಯೋಚನೆ ಮಾಡಬೇಕು. ನೆಸೆಸಿಟಿ ಇದ್ರೆ ಮಾಡಲೇಬೇಕಾಗತ್ತೆ, ಇಲ್ಲ ನೆಸೆಸಿಟಿ ಇಲ್ಲ ಮಾಡೋದು ಬೇಡ. ಸ್ವಲ್ಪ ಯೋಚಿಸಿ ಮುಂದೆ ಬರೆದ್ರೆ ತುಂಬಾನೇ ಒಳ್ಳೇದಾಗತ್ತೆ. ಕೇತು ಬಂದ್ಬಿಟ್ಟು ಧನುಸ್ ರಾಶಿ 9ನೇ ಮನೆ ಕೇತು ನೋಡಿ, ಭಾಗ್ಯಸ್ಥಾನ, ಅಲ್ಲಿ ಕೇತು ಇದ್ದಾರೆ ಅಂದ್ರೆ ನೋಡಿ, ಹಣ ಗಳಿಸೋದು ಕೂಡ ಸುಲಭ ಅಲ್ಲ, ಕಷ್ಟ. ಯಾರು 10 ರೂಪಾಯಿ ಯಾರು ಸುಮ್ಮನೆ ಕೊಡೋದಿಲ್ಲ, ಕಷ್ಟಪಟ್ಟರೆ ಮಾತ್ರ ಬರುತ್ತೆ. ಬಟ್ ಕೆಲವರಿಗೆ ಕಷ್ಟಪಡ್ತಾರೆ, ಉಳಿಸ್ಕೊಳ್ಳೋದು ಗೊತ್ತಿರಲ್ಲ, ಅದು ಭಾಗ್ಯಸ್ಥಾನ. ಈ ಧನುಸ್ ರಾಶಿಯವರಿಗೆ ತಾತ್ಕಾಲಿಕವಾಗಿ ಡಿಸೆಂಬರ್ವರೆಗೂ ಕಷ್ಟಪಟ್ಟಿದ್ದನ್ನು ಉಳಿಸ್ಕೊಳ್ಳೋದ್ರಲ್ಲಿ ಹೆಚ್ಚಿನ ಗಮನ ಕೊಡಬೇಕು, ಇಲ್ಲ ಅಂದ್ರೆ ಒಂದಿಷ್ಟು ನಷ್ಟ ಆಗ್ಬೋದು. ಉಳಿಸ್ಕೊಳ್ಳೋದು ಹೇಗೆ, ಇವತ್ತಿಷ್ಟು ದುಡ್ಡಿದೆ ಅಥವಾ ಈ ತಿಂಗಳು ಇಷ್ಟು ದುಡ್ಡಿದೆ, ಇದನ್ನ ಏನು ಮಾಡಿದ್ರೆ ಒಳ್ಳೆಯದು, ಈ ಲೆಕ್ಕಾಚಾರದಲ್ಲಿ ಸ್ವಲ್ಪ ಲೆಕ್ಕಾಚಾರ ತಪ್ಪಿ ಕಳ್ಕೊಳ್ಳೋ ಅವಕಾಶ ಇರುತ್ತೆ. ನೆಕ್ಸ್ಟ್ ಮಕರ ರಾಶಿಗೆ ತಗೊಂಡಾಗ ಈಗ 6ನೇ ಮನೆಯಲ್ಲಿ ಗುರು ಇದ್ದಾರೆ, 3ನೇ ಮನೆ ಶನಿ ಇದ್ದಾರೆ, 2ನೇ ಮನೆ ರಾಹು ಇದ್ದಾರೆ, ಅಷ್ಟಮದಲ್ಲಿ ಕೇತು ಇದ್ದಾರೆ. ಓಕೆ, ಯಾಕೋ ಮಕರ ರಾಶಿಯವರಿಗೆ ಶನಿ ಗ್ರಹ ಚೆನ್ನಾಗಿದೆ, 3ನೇ ಮನೆ ಶನಿ ಗ್ರಹ ತುಂಬಾನೇ ಒಳ್ಳೆಯದು. ದೊಡ್ಡ ದೊಡ್ಡ ಪ್ರಯತ್ನ ಮಾಡುವಂತಹ ಒಂದು ಆಲೋಚನೆ ಬರುತ್ತೆ. ಆ ಆಲೋಚನೆಗಳಲ್ಲಿ ಸಾಕಷ್ಟು ಜಯ ಸಿಗುತ್ತೆ, ಬಟ್ ಜಯ ಸಿಗೋದು ಜೂನ್ ಮೇಲೆ. ಇವಾಗ 6ನೇ ಮನೆ ಗುರು ಕೂಡ ಅಷ್ಟು ಒಳ್ಳೇದಲ್ಲ. 7ನೇ ಮನೆಗೆ ಬರ್ತಾರೆ, ಯಾವಾಗ ಕಟಕ ರಾಶಿಗೆ ಬರ್ತಾರೆ, ಯಾವಾಗ ಅಂದ್ರೆ ಜೂನ್ 2ನೇ ತಾರೀಕು ಮೇಲೆ. ಆಗ ರಾಶಿ ಮೇಲೆ ದೃಷ್ಟಿ ಬೀಳುತ್ತೆ. ಜೂನ್ 2ನೇ ತಾರೀಕು ಮೇಲೆ ನೆಕ್ಸ್ಟ್ ಮೇವರೆಗೂ ಮಧ್ಯೆ ಒಂದೂವರೆ ತಿಂಗಳು ಆಗಲೇ ಹೇಳಿದ್ನಲ್ಲ, ಆ ಒಂದು ಸಮಯ ಬಿಟ್ಟು ಇವರು ಕೂಡ ಗಜಕೇಸರಿ ಯೋಗ ಕ್ರಿಯೇಟ್ ಆಗುತ್ತೆ ಆಫ್ಟರ್ ಜೂನ್. ಓಕೆ, ಸ್ವಲ್ಪ ಇವ್ರಿಗೂ ಅಷ್ಟೇ ಮದುವೆಗೆ ಸಮಯ ಒದಗಿ ಬರುವಂತದ್ದು, ಗುರುಬಲ ಅಂತ ಹೇಳ್ತೀವಿ ಇದನ್ನ, ಒದಗಿ ಬರುವಂತದ್ದು. 3ನೇ ಮನೆ ಶನಿ ಕೆಲಸ ಕಾರ್ಯಗಳಲ್ಲಿ ಜಯ ಅಂತ ಬರುತ್ತೆ. ಅದು 2ನೇ ಮನೆ ರಾಹು, ಅಷ್ಟಮದಲ್ಲಿ ಕೇತು. 2ನೇ ಮನೆ ರಾಹು ಸಂಚಾರ ಮಾಡುವಾಗ ಏನಾಗುತ್ತೆ ಅಂದ್ರೆ, ಮಾತಾಡಕ್ ಮುಂಚೆ ಯೋಚನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಒಂದು ಸಣ್ಣ ತಪ್ಪಿಗೆ ಜಾಸ್ತಿ ಮಾತಾಡ್ಬಿಡೋದು, ಅದು ತುಂಬಾ ತಪ್ಪು ಏನಾಗಿದೆ ಅದಕ್ಕೆ ಕರೆಕ್ಟಾಗಿ ಮಾತಾಡಿದ್ರೆ ಆ ವ್ಯಕ್ತಿ ಕೂಡ ತಲೆ ಬಾಗ್ತಾನೆ, ಬೆಲೆ ಕೊಡ್ತಾನೆ. ಹೆಚ್ಚಾಗಿ ಮಾತಾಡಿದಾಗ ಏನಾಗುತ್ತೆ, ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ತಾನೆ, ವಿರೋಧಗಳು ಜಾಸ್ತಿ ಆಗುತ್ತೆ. ರಾಹು 2ನೇ ಮನೆ ರಾಹು ಇದ್ದವರು ತುಂಬಾ ಕೇರ್ಫುಲ್ ಆಗಿ ಮಾತಾಡಬೇಕು. ಮಕರ ರಾಶಿಯವರು ಡಿಸೆಂಬರ್ವರೆಗೂ ಬಹಳ ಎಚ್ಚರಿಕೆಯಿಂದ ಇರಬೇಕು. ಆಮೇಲೆ ರಾಹು ರಾಶಿಗೆ ಬರ್ತಾರೆ, ಕೇತು 7ನೇ ಮನೆಗೆ ಬಂದ್ಬಿಡ್ದ, ಸಿಂಹದಿಂದ ಕಟಕ ರಾಶಿಗೆ ಬರ್ತಾರೆ, 7ನೇ ಮನೆಗೆ ಬರ್ತಾರೆ. ಈಗ ಅಷ್ಟಮದಲ್ಲಿ ಅಷ್ಟಮ ಕೇತು ಇದ್ದಾಗ ಏನಾಗುತ್ತೆ ಅಂದ್ರೆ, ಸ್ವಲ್ಪ ವಾಹನಗಳಿಂದ ಸ್ವಲ್ಪ ತೊಂದರೆ, ರೋಡ್ ಕ್ರಾಸ್ ಮಾಡುವಾಗ ಸ್ವಲ್ಪ ನೋಡ್ಕೊಂಡು ಮಾಡೋದು. ಆಮೇಲೆ ಓಡ್ತಾ ಮೆಟ್ಲು ಹತ್ತೋದು, ಓಡ್ತಾ ಮೆಟ್ಲು ಇಳಿಯೋದು, ಸ್ವಲ್ಪ ಜಾಗ್ರತೆ ಬೇಕು. ಬೆಂಕಿ ಕರೆಂಟ್ ಹತ್ರ, ಆಮೇಲೆ ಒಂದು ಬಚ್ಚಲ ಮನೆಗೆ ಹೋದಾಗಲೂ, ವಾಶ್ರೂಮ್ಗೆ ಹೋದಾಗಲೂ ಅಲ್ಲಿ ಜಿಡ್ಡು ಬಿದ್ದಿದ್ಯಾ ಸ್ವಲ್ಪ ನೋಡ್ಕೋಬೇಕು. ಸ್ವಲ್ಪ ಜಾರಿ ಬೀಳುವ ಅವಕಾಶಗಳು. ಇವರು ಕೂಡ ಟ್ರಕ್ಕಿಂಗ್ ಎಲ್ಲ ಈ ಟೈಮಲ್ಲಿ ಒಳ್ಳೇದಲ್ಲ. ಲಾಂಗ್ ಜರ್ನಿ ಮಾಡಕ್ ಮುಂಚೆ ಸ್ವಲ್ಪ ಜಾಗ್ರತೆಯಾಗಿ ಮಾಡ್ಕೊಂಡ್ರೆ ಒಳ್ಳೇದು, ಫೋನ್ ಮಾಡಿದ್ರೆ ಒಳ್ಳೇದು. ನೆಕ್ಸ್ಟ್ ಕುಂಭರಾಶಿ ನೋಡಿ, ಕುಂಭರಾಶಿಗೆ ಪಂಚಮ ಗುರು ತುಂಬಾನೇ ಒಳ್ಳೇದು, ಜೂನ್ 2ನೇ ತಾರೀಕುವರೆಗೂ. ಆಮೇಲೆ ಷಷ್ಠ ಗುರು ಸಿಂಹರಾಶಿಗೆ ಬರ್ತಾರೆ, 6ನೇ ಮನೆ ಗುರು ಬರ್ತಾರೆ. 6ನೇ ಮನೆ ಗುರು ಅಷ್ಟು ಒಳ್ಳೆ ಫಲ ಅಲ್ಲ, ಆದ್ರೆ ಈಗ ಪಂಚಮ ಗುರು ತುಂಬಾನೇ ಒಳ್ಳೇದು. ಕುಂಭರಾಶಿಗೆ ದ್ವಿತೀಯಾಧಿಪತಿನೂ ಗುರುನೇ ಬರ್ತಾರೆ, ಅದಂದ್ರೆ ಮೀನ ರಾಶಿ. ನೋಡಿ, ಹಣ ಲಾಭ ತುಂಬಾ ಚೆನ್ನಾಗಿರುತ್ತೆ, ಹಣ ಲಾಭ ಚೆನ್ನಾಗಿರುತ್ತೆ. ರಾಶಿಯಲ್ಲೇ ಯಾರಿದ್ದಾರೆ, ರಾಹು ಇದ್ದಾರೆ. ರಾಹು ಇದ್ದಾಗ ಹಣ ಲಾಭ ಕಂಡು ಬಂದ್ರು ಕೂಡ ಅದಕ್ಕಷ್ಟು ಖರ್ಚು ದುಡ್ಡು ಕಾಣಿಸುತ್ತೆ, ಅದಕ್ಕೆ ಇನ್ನೊಂದು ಕಾಯ್ತಾ ಇರುತ್ತೆ, ಬರೋಷ್ರಲ್ಲಿ ಇನ್ನೊಂದು ಕಾಯ್ತಾ ಇರುತ್ತೆ, ಉಳಿಯೋ ಮಾತಂತೂ ಅಷ್ಟಾಗಿ ಕಾಣಿಸಲ್ಲ. ಜೊತೆಗೆ ಇವರಿಗೆ 2ನೇ ಮನೆ ಶನಿ,
ಹ್ಮ್. 2ನೇ ಮನೆ ಶನಿ ಗ್ರಹ ಇದೆ. ಆದ್ರೆ ರಾಶಿಯಾಧಿಪತಿನೇ ಶನಿ ಶನಿ. ಇರೋದ್ರಿಂದ ಒಂದು ರೀತಿಲಿ ಅಂದ್ರೆ ಆ ಸಂಸಾರ ಆ ಒಂದು ಖರ್ಚು ವೆಚ್ಚಗಳು ತೂಗಿಸ್ಕೊಂಡು ಹೋಗಬಹುದೇ ಹೊರತು ಹೆಚ್ಚಾಗಿ ಲಾಭ ಕಾಣಿಸ್ಕೊಳ್ಳೋಕೆ ಅವಕಾಶ ತುಂಬಾ ಕಡಿಮೆ ಇರುತ್ತೆ. ಜೂನ್ 2ನೇ ತಾರೀಕು ಆದ್ಮೇಲೆ ಗುರು ಕಟಕ ರಾಶಿಗೆ ಬರುವಾಗ 6ನೇ ಮನೆ ಗುರು ಆಗ್ತಾರೆ. ಆದ್ರೆ ಉಚ್ಚ ಸ್ಥಾನ ಅಂತ ಬರುತ್ತೆ. ಒಂದಿಷ್ಟು ಅಂದುಕೊಂಡಿದ್ದ ಕೆಲಸಗಳಲ್ಲಿ ಒಂದಿಷ್ಟು ಸಾಧನೆ ಕೂಡ ಮಾಡಿಕೊಳ್ಳಕ್ಕೆ ಅವರಿಗೆ ಅವಕಾಶ ಸಿಗುತ್ತೆ. ಹ್ಮ್ ಹ್ಮ್. ಆದರೆ ಇವರಿಗೆ ಯಾವುದೇ ವಿಷಯ ಸುಲಭವಾಗಿ ಸಾಧನೆ ಆಗೋದಿಲ್ಲ. ಹ್ಮ್. ಪಂಚಮ ಗುರು ಇದ್ರು, ಈಗ 6ನೇ ಮನೆ ಗುರು ಬಂದ್ರು ಕೂಡ ಸುಲಭವಾಗಿ ಸಾಧನೆ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ಸ್ವಲ್ಪ ಹೋರಾಟ ಬೇಕು. ಹೋರಾಟದಲ್ಲಿ ಪ್ರತಿಫಲ ಅಂತೂ ಖಂಡಿತ ಇರುತ್ತೆ. ಯಾಕಂದ್ರೆ 7ನೇ ಮನೆ ಕೇತು ಇದ್ರೆ ಅವರ ರಾಶಿಯಲ್ಲೇ ರಾಹು ಇದ್ದಾರೆ. ಹ್ಮ್. ಅವಾಗೇನಾಗುತ್ತೆ, 7ನೇ ಮನೆ ಕೇತು ಇದ್ದಾಗ ಆರೋಗ್ಯ ಸಮಸ್ಯೆ. ಹ್ಮ್. ರಾಶಿಲೇ ರಾಹು ಕೇತು ದೃಷ್ಟಿ, ಆರೋಗ್ಯ ಸಮಸ್ಯೆ ಆಗುತ್ತೆ. ಮೈ ತುಂಬ ದಪ್ಪ ಆಗ್ತಾ ಹೋಗುತ್ತೆ, ತೂಕ ಜಾಸ್ತಿ ಆಗುವಂಥದ್ದು. ಸ್ವಲ್ಪ ಆರೋಗ್ಯದ ಕಡೆ ತುಂಬ ಗಮನ ಕೊಡಬೇಕು. ಯಾವುದೋ ಸಮ್ ಇನ್ಫೆಕ್ಷನ್ಸು ಇವೆಲ್ಲ ಇರುತ್ತೆ. ಟೆಸ್ಟ್ ಮಾಡಿಸ್ಕೊಂಡು ಸರಿಯಾದ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ಡಿಸೆಂಬರಲ್ಲಿ ಕೇತು 6ನೇ ಮನೆಗೆ ಬರ್ತಾರೆ. ಹ್ಮ್. ನೋಡಿ, ಗುರು ಕೂಡ ಅಲ್ಲೇ ಇರ್ತಾರೆ. 6ನೇ ಮನೆ ಗುರು ಮತ್ತು ಕೇತು ಕಾಂಬಿನೇಷನ್ ಬಂದ್ಬಿಡುತ್ತೆ. ರಾಹು ಬಂದ್ಬಿಟ್ಟು ಒಂದು ಮನೆ ಹಿಂದಕ್ಕೆ ಬರ್ತಾರೆ, ದ್ವಾದಶ ಸ್ಥಾನಕ್ಕೆ ಬರ್ತಾರೆ ಕುಂಭರಾಶಿಯವರಿಗೆ. ಸ್ವಲ್ಪ 6ನೇ ಮನೆ ಗುರು ಕೇತು ಇಲ್ಲ ಸಲ್ಲದ ಮಾತುಗಳು, ಇಲ್ಲ ಸಲ್ಲದ ಒಂದು ಯಾವುದೋ ಸಣ್ಣ ಮಾತಿಗೆ ದೊಡ್ಡ ಇಶ್ಯೂ, ದೊಡ್ಡ ಜಗಳಗಳು, ಸ್ವಲ್ಪ ಈ ವಿಷಯಗಳಲ್ಲಿ ಹುಷಾರಾಗಿದ್ರೆ ಒಳ್ಳೆಯದು. ನೆಕ್ಸ್ಟ್ ಈಗ ಕಡೆಯದಾಗಿ ಈಗ ಮೀನರಾಶಿಗೆ ಬರ್ತಾ ಇದ್ದೀವಿ. ಮೀನರಾಶಿಗೆ 4ನೇ ಮನೆ ಗುರು ಮತ್ತೆ ಗಜಕೇಸರಿ ಯೋಗ ಬಂತು. ಇಲ್ಲಿವರೆಗೂ ಜೂನ್ 2ನೇ ತಾರೀಕುವರೆಗೂ ಮಾತ್ರ. ಆಮೇಲೆ ಪಂಚಮ ಗುರು ಬರ್ತಾರೆ ನೋಡಿ. ಮೀನರಾಶಿ ಪಂಚಮ ಗುರು ಯಾವಾಗ? ಜೂನ್ 2ನೇ ತಾರೀಕು ಆದ್ಮೇಲೆ. ಹೆಚ್ಚು ಕಡಿಮೆ 1 ವರ್ಷ, ಮಧ್ಯೆ 1.5 ತಿಂಗಳು ಬಿಟ್ಟು, ಅಕ್ಟೋಬರ್ 1.5 ತಿಂಗಳು ಬಿಟ್ಬಿಟ್ಟು ಇದನ್ನ ನೋಡಿ. ಮೀನರಾಶಿಲಿ ಚಂದ್ರ, ಕಟಕ ರಾಶಿಲಿ ಗುರು, ಈ ರೀತಿ ಬಂದಾಗ ಸರಸ್ವತಿ ಯೋಗ ಅಂತ ಕರಿತೀವಿ. ಸರಸ್ವತಿ ಯೋಗ. ಕೆಲವರಿಗೆ ಜಾತಕದಲ್ಲೇ ಯೋಗ ಇರುತ್ತೆ. ಅಂಥವ್ರೆ ಹೆಚ್ಚಿನ ಮಟ್ಟದ ವಿದ್ಯಾಭ್ಯಾಸ. ಅವ್ರ ಜೀವನದಲ್ಲಿ ಎಲ್ಲೂ ಇಯರ್ ಬ್ಯಾಕ್ ಅಂತೀವಿ ಅಥವಾ ಫೇಲ್ ಅಂತೀವಿ ಕಾಣಿಸೋದೇ ಇಲ್ಲ. ಅವರು ಒಂದು ಅಕ್ಷರ ಸಿಕ್ಕಿದ್ರೆ ಎಲ್ಲ ಅಕ್ಷರನೂ ಹಿಡಿತಾರೆ. ಒಂದಿಷ್ಟು ಸಿಕ್ಕರೆ ಸಾಕು, ಫುಲ್ಲು ಹಿಡಿತಾರೆ. ಸರಸ್ವತಿ. ಆ ಥರ ಸರಸ್ವತಿ ಯೋಗ ಮಹಾನ್ ಯೋಗ ತಾತ್ಕಾಲಿಕ. ಆ ಮೀನರಾಶಿಯಲ್ಲಿ ಓದ್ತಾ ಇರೋ ಮಕ್ಕಳು ಆ ಸಮಯದಲ್ಲಿ ಹೆಚ್ಚಿನ ಅಂಕ ಗಳಿಸೋದು, ಅಥವಾ ಡಿಗ್ರಿ ಮಾಡೋರು, ಇನ್ನೇನು ಹೆಚ್ಚಿನ ಓದ್ತಾರಾದವರಿಗೆ ಒಳ್ಳೆಯ ಮಟ್ಟದ ಒಂದು ವಿದ್ಯಾಜ್ಞಾನ ಬರುವಂಥದ್ದು, IAS IPS ಕೋರ್ಸ್ಗಳಲ್ಲಿ ಬಹಳ ಬೇಗ ಈಸಿಯಾಗಿ ಅಂಕ ಗಳಿಸುವ ಒಂದು ಯೋಗ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಯಾವಾಗ? ಜೂನ್ ಆದಮೇಲೆ. ಜೂನ್ವರೆಗೂ ಗಜಕೇಸರಿ ಯೋಗ. ಮೀನರಾಶಿ ಕುಟುಂಬದಲ್ಲಿ ಹಣ, ಆಸ್ತಿ ಲಾಭ ಮತ್ತು ಗೌರವ, ಪ್ರಶಸ್ತಿಗಳು ಬರುವಂಥದ್ದು ಇದೆಲ್ಲ ಕಂಡು ಬರುತ್ತೆ. ತುಂಬ ಚೆನ್ನಾಗಿದೆ. ಬಟ್ ರಾಶಿಯಲ್ಲಿ ಶನಿ ಗ್ರಹ ಸಂಚಾರ ಇದ್ದಾರೆ. ಸ್ವಲ್ಪ ಪ್ರಯತ್ನ ಪಡಬೇಕಾಗತ್ತೆ. ನಾ ಹೇಳಿದ್ದಿಷ್ಟು ಶುಭ ಫಲ ಖಂಡಿತ ಅನುಭವಿಸ್ತಾರೆ. ಪ್ರಯತ್ನ ಬೇಕು. ಪ್ರಯತ್ನ ಇಲ್ಲದೆ ಯಾವುದೂ ಇಲ್ಲ. ಅದು ಸ್ವಲ್ಪ ಪಡ್ಕೊಂಡ್ರೆ ಒಳ್ಳೆಯದು. ಆಮೇಲೆ 12ನೇ ಮನೆ ರಾಹು ಇದ್ದಾರೆ. 12 ರಾಹು ಇದ್ರೆ ಏನಾಗುತ್ತೆ ಅಂದರೆ ನಿದ್ದೆ ಕಡಿಮೆ. ಇಡೀ ರಾತ್ರಿ ನಿದ್ದೆ ಮಾಡಲ್ಲ. ಹಂಗುರುಳು ಹಿಂಗುರುಳು, ಎಲ್ಲೋ 1 ಗಂಟೆಗೆ 2 ಗಂಟೆಗೆ ನಿದ್ದೆ ಮಾಡಿದ್ರೆ ಹೆಚ್ಚು. ಈ ನಿದ್ದೆ ಕಡಿಮೆ ಅನ್ನೋದು ಜ್ಞಾನಾರ್ಜನೆ, ಒಂದು ಆಸಕ್ತಿಯಿಂದ ಸಂತೋಷದಾಯಕವಾಗಿ ಕೂಡ ಕೆಲವರು ನಿದ್ದೆ ಕೆಡ್ತಾರೆ. ಕೆಲವರು ಏನೋ ಚಿಂತೆಯಿಂದ ಕೂಡ ನಿದ್ದೆ ಕೆಡ್ತಾರೆ. 2 ರೀತಿಯಲ್ಲಿ ಇರುತ್ತೆ. ಯಾವುದೋ ಒಂದು ರೀತಿಯಲ್ಲಿ ಅವ್ರವ್ರ ಜಾತಕ ಪ್ರಕಾರ ಸ್ವಲ್ಪ ನಿದ್ದೆ ಸ್ವಲ್ಪ ಕೆಡುವಂತ ಕಂಡು ಬರುತ್ತೆ. ಆಮೇಲೆ 6ನೇ ಮನೆ ಕೇತು ಬರೋದು, ಶತ್ರು ವೃದ್ಧಿ. ಇವತ್ತು ಚೆನ್ನಾಗಿರ್ತಾರೆ, ನಾಳೆ ಯಾಕೋ ಬೇರೆ ಥರ ನಮ್ಮನ್ನು ನೋಡೋದು, ಮಾತಾಡೋದು, ಅಥವಾ ನಾವು ಕಾಲ್ ಮಾಡಿದಾಗ ತಗೊಳ್ಳದೆ ಹೋಗೋದು. ಏನಪ್ಪ ಆಯ್ತು, ನಾವೇನಪ್ಪ ಮಾಡಿದ್ವಿ ನಮ್ಗೆ ಅರ್ಥ ಆಗಲ್ಲ. ಬಟ್ ಅವ್ರು ನಮ್ಮನ್ನ ಶತ್ರುಗಳು ನೋಡ್ತಿರ್ತಾರೆ. ಯಾರೋ ಏನೋ ಹೇಳಿ ಮೂರರ ಮಾತು ಕೇಳ್ಕೊಂಡು ಮಾಡ್ತಾರೆ. ಇಂಥ ಒಂದು ಸ್ವಲ್ಪ ಕಂಡು ಬರುತ್ತೆ. ಬಟ್ ಇಂಥವ್ರ ಬಗ್ಗೆ ಮೀನರಾಶಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಯಾಕಂದ್ರೆ ಈಗ ಚತುರ್ಥ ಗುರು, ಪಂಚಮ ಗುರು, ಅದರ ಮೇಲೆ ಗಮನ ಇಡಿ, ವಿದ್ಯಾಭ್ಯಾಸದಲ್ಲಿ ಗಮನ ಇಡಿ, ಜೀವನಾಭಿವೃದ್ಧಿ ತುಂಬ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಇಷ್ಟು ಈ ಪರಾಭವ ನಾಮ ಸಂವತ್ಸರದ ಒಂದು ಚುಟುಕಾಗಿ ಹೇಳಿರುವ ಮುನ್ನೋಟ, ಸಣ್ಣ ನೋಟ, ಒಂದು ವರ್ಷದ ಫಲಗಳು. ಇಲ್ಲಿವರೆಗೂ ನೀವು ತುಂಬಾ ಚೆನ್ನಾಗಿ ವಿಚಾರಗಳನ್ನ ತಿಳಿಸ್ಕೊಟ್ರಿ. ನಾವು ಇಲ್ಲಿವರೆಗೂ ಕೂಡ ಈ 12 ರಾಶಿಗಳ ಒಂದು ಹೇಗಿದೆ, ಈ ವರ್ಷದ ಫಲಗಳು ಹೇಗಿದೆ ಅಂತ ತಿಳ್ಕೊಂಡ್ವಿ. ಹಾಗೇನೆ ಇನ್ನೊಂದು ವಿಚಾರಕ್ಕೆ ಬರ್ಬೇಕಂದ್ರೆ, ಯಾವ ಯಾವ ರಾಶಿಗೆ ಗುರುಬಲ ಇದೆ, ಹಾಗೇನೆ ಅದಾದ ನಂತರ ಶನಿ ಕಾಟ ಯಾವ್ಯಾವ ರಾಶಿಗೆ
ಇದೆ ಅಂತ ಹೇಳ್ಬೋದಾ ಅದನ್ನ? ಫಸ್ಟ್ ನಾವು ಈಗ ಮೇಷರಾಶಿಯಿಂದ ತಗೋಬೇಕಾದ್ರೆ ನಂಬರ್ 1 ರಾಶಿ ಅಂತ. ಮೇಷರಾಶಿಗೆ ಗುರುಬಲ ಜೂನ್ವರೆಗೂ ಇಲ್ಲ. ಜೂನ್ವರೆಗೂ ಇಲ್ಲ. ಇಲ್ಲ, ಜೂನ್ 2ನೇ ತಾರೀಕು ಆದ್ಮೇಲೆ ಗುರುಬಲ 1 ವರ್ಷ ಹೆಚ್ಚು ಕಡಿಮೆ. ಗುರುಬಲ 11 ತಿಂಗಳಿಂದ 1 ವರ್ಷದವರೆಗೂ ಇರುತ್ತೆ ಒಂದ್ಸಲ ಬಂದಾಗ. ಕೆಲವು ಸಲ ಅತಿಚಾರ ಅಂತ ಕರಿತೀವಿ. ಅತಿಚಾರ ಗ್ರಹಗಳ ಸಂಚಾರದಲ್ಲಿ 2 ತರ ಬರುತ್ತೆ. ಅತಿಚಾರ, ಕೆಲವು ಸಲ ವಕ್ರಿ. ವಕ್ರಿ ಅಂದ್ರೆ ಏನಪ್ಪಾ ಅಂದ್ರೆ ಗ್ರಹ ಹಿಂದಕ್ಕೆ ಚಲಿಸೋದು. ಅತಿಚಾರ ಅಂದ್ರೆ ಫಾಸ್ಟ್ ಆಗಿ ಮುಂದಕ್ಕೆ ಹೋಗೋದು. ಈ ಗುರುಗ್ರಹ ನೋಡಿ ಅಕ್ಟೋಬರ್ ತಿಂಗಳಲ್ಲಿ 2ನೇ ವಾರದಲ್ಲಿ ಅತಿಚಾರ. ಈಗ 1 ವರ್ಷ ಕಟಕ ರಾಶಿ ಇರಬೇಕು ಒಂದ್ಸಲ ಬಂದಾಗ. ಇವಾಗ ಈ ಜೂನ್ ನಿಂದ ನೆಕ್ಸ್ಟ್ ಮೇ ವರೆಗೂ ಗುರು ಕಟಕ ರಾಶಿ ಇರಬೇಕು. ಬಟ್ ಅತಿಚಾರ ಆದಾಗ ಹೆವಿ ಸ್ಪೀಡ್ ತಗೊಂಡಾಗ ಮುಂದಿನ ರಾಶಿ ಕೊಟ್ಟಾಗುತ್ತೆ. ಫಾಸ್ಟ್ ಮತ್ತೆ ವಾಪಸ್ ಬರುತ್ತೆ. ವಾಪಸ್ ಯಾಕೆ ಬರುತ್ತೆ? ಸೂರ್ಯ ಬಿಡಲ್ಲ, ಎಳಿತಾನೆ. ಅದಕ್ಕೆ ಸೂರ್ಯನ ಗ್ರಾವಿಟೇಷನ್. ಎಲ್ಲಾ ಗ್ರಹಕ್ಕೆ ಇಷ್ಟು ಸ್ಪೀಡಲ್ಲೇ ಓಡಬೇಕು ಅಂತ ಸೂರ್ಯ ನಿರ್ಧಾರ ಆಯ್ತು, ಆ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ಗುರು ಸರ್ರಂತ ಹೋದಾಗ ಮತ್ತೆ ನಾವು ಕುದುರೆಗೆ ಹೇಗೆ ಲಗಾಮ ಎಳಿತೀವಿ, ಎಳಿತಾನೆ, ಬಾ ಮುಂದಕ್ಕೆ ಹೋಗ್ಬೇಡ, ನಿಂದು ಇನ್ನೂ ಟೈಮ್ ಇದೆ ಅನ್ನೋ ರೀತಿನಲ್ಲಿ. ಆಗ ಆ 1.5 ತಿಂಗಳು ಬಿಟ್ಟರೆ ಮೇಷರಾಶಿಯವರಿಗೆ ಜೂನ್ ನಂತರ ಹೆಚ್ಚು ಕಡಿಮೆ 1 ವರ್ಷ ಗುರುಬಲ ಇರುತ್ತೆ. ಗುರುಬಲದಲ್ಲಿ ಸಾಧಾರಣ ಮದುವೆಗೆ ಪ್ರಧಾನವಾಗಿ ನೋಡ್ತಾರೆ. ಬರೀ ಮದುವೆ ಅಂತಲ್ಲ, ಯಾವುದೇ ಶುಭ ಕಾರ್ಯಕ್ಕೆ ಗುರುಬಲ ಇದ್ರೆ ಆ ಕಾರ್ಯ ಸ್ವಲ್ಪ ಸುಲಭವಾಗಿ ನೆರವೇರುತ್ತೆ. ಈಗ ವೃಷಭ ರಾಶಿಗೆ ಗುರುಬಲ ಇದೆ, ಇವಾಗಿದೆ, ಎಲ್ಲರಿಗೂ ಜೂನ್ 2ನೇ ತಾರೀಕು ಗುರುಬಲ ಇದೆ. ಈಗ ಮದುವೆ ಆದವರಿಗೆ ಮದುವೆ ವಿಷಯಕ್ಕೆ ನೋಡಲ್ಲ. ನಾವೇನ್ ಮಾಡ್ತೀವಿ, ಈಗ ಮದುವೆ ಆಗಿದೆ, ಅವ್ರ ಗುರುಬಲ, ಆ ಗುರುಬಲ ಹೇಗೆ ತಗೋಬೇಕು? ಮುಂದಿನ ಒಂದು ಯಾವ್ದು ಅಭಿವೃದ್ಧಿ ಆಲೋಚನೆ ಮಾಡುವಂಥದ್ರಲ್ಲೂ, ಒಂದು ಮನೆ ಕಟ್ಟೋದು, ಒಂದು ಬಿಸ್ನೆಸ್ಗೂ, ಇಂಥದ್ದು ಕೂಡ ಗುರುಬಲ ಅಂತ ನೋಡ್ತೀವಿ. ಇವ್ರು ವೃಷಭ ರಾಶಿಯವರಿಗೆ ಗುರುಬಲ ಇದೆ. ಮದುವೆ ಆಗದವ್ರಿಗೆ ಮೇನ್ ಮದುವೆ ಅಂತ ತಗೋತೀವಿ. ಮದುವೆ ಆದವ್ರಿಗೆ ಬೇರೆ ರೀತಿಯ ಅಭಿವೃದ್ಧಿಗಳು ಗುರುಬಲದಲ್ಲಿ ಸ್ವಲ್ಪ ಸುಲಭ ಕಾಣಿಸುತ್ತೆ. ಮಿಥುನ ರಾಶಿಗೆ ತಗೊಂಡಾಗ ಗುರುಬಲ ಜೂನ್ 2ನೇ ತಾರೀಕು ಆದ್ಮೇಲೆ ಬರುತ್ತೆ. 2ನೇ ತಾರೀಕು 1 ವರ್ಷ ಮಧ್ಯ 1.5 ತಿಂಗಳು ಬಿಟ್ಟು ಗುರುಬಲ ಬರುತ್ತೆ. ಆಮೇಲೆ ಸಿಂಹ ರಾಶಿಯವರಿಗೆ ಇವಾಗ ಗುರುಬಲ ಇದೆ, ಜೂನ್ 2 ಗುರುಬಲ ಇದೆ, ಆಮೇಲೆ ಗುರುಬಲ ಇಲ್ಲ. ಆಮೇಲೆ ಕನ್ಯಾ ರಾಶಿಗೆ ತಗೊಂಡಾಗ ಜೂನ್ 2ನೇ ತಾರೀಕು ಆದ್ಮೇಲೆ 1 ವರ್ಷ ಗುರುಬಲ ಅವರಿಗೆ ಕಂಡು ಬರುತ್ತೆ. ಈ ಸಮಯದಲ್ಲಿ ಮದುವೆ, ವ್ಯಾಪಾರ, ವ್ಯವಹಾರ, ಯಾವುದೇ ಒಂದು ಹೊಸ ಪ್ರಯತ್ನಕ್ಕೆ ಅವ್ರು ಮಾಡ್ಬೋದು. ತುಲಾ ರಾಶಿಯವರು ತಗೊಂಡಾಗ ಈಗ ಗುರುಬಲ ಇದೆ, ಜೂನ್ 2ನೇ ತಾರೀಕು ಗುರುಬಲ ಇದೆ, ಆಮೇಲೆ ಗುರುಬಲ ಬರಲ್ಲ. ವೃಶ್ಚಿಕ ರಾಶಿಗೆ ತಗೊಂಡಾಗ ಗುರುಬಲ ಇವಾಗ್ಲೂ ಇಲ್ಲ, ಆಮೇಲೂ ಬರಲ್ಲ. ವೃಶ್ಚಿಕ ರಾಶಿಗೆ ಕಟಕ ರಾಶಿಗೆ ಬಂದಾಗ ಗುರುಬಲ ಬರುತ್ತೆ. ಈಗ ವೃಶ್ಚಿಕಕ್ಕೆ ಅಷ್ಟಮ ಇದು ಅಂದ್ರೆ ಜೂನ್ 2ನೇ ತಾರೀಕು ಆದ್ಮೇಲೆ ಗುರುಬಲ ಬರುತ್ತೆ ಅವರು ಕೂಡ 1 ವರ್ಷ. ಧನುಸ್ ರಾಶಿಗೆ ಗುರುಬಲ ಇದೆ, ಜೂನ್ 2 ಇದೆ, ಆಮೇಲೆ ಗುರುಬಲ ಇಲ್ಲ. ಮಕರ ರಾಶಿಗೆ ಗುರುಬಲ ಇಲ್ಲ, ಜೂನ್ 2ನೇ ತಾರೀಕು ಆದ್ಮೇಲೆ 1 ವರ್ಷ ಅವ್ರಿಗೂ ಗುರುಬಲ ಬರುತ್ತೆ. ಕುಂಭರಾಶಿಗೆ ಈ ಗುರುಬಲ ಇದೆ, ಜೂನ್ 2 ಆಮೇಲೆ ಗುರುಬಲ ಇಲ್ಲ. ಆಮೇಲೆ ಮೀನ ರಾಶಿಗೆ ಇವಾಗ ಗುರುಬಲ ಇಲ್ಲ, ಜೂನ್ 2 ಆದ್ಮೇಲೆ ಗುರುಬಲ ಬರುತ್ತೆ. ನಿಮ್ಮ ಇನ್ನೊಂದು ಪ್ರಶ್ನೆ ಶನಿ ಕಾಟ. ಯಾವ್ದಕ್ಕೆ ಶನಿ? ನೋಡಿ, ಶನಿ ಗ್ರಹ ನೋಡಿ ಸದಾ 3 ರಾಶಿನ ಕಾಡಿಸ್ಕೊಂಡೇ ಮೂವ್ ಆಗ್ತಾರೆ. 3 ರಾಶಿಯನ್ನ ಕಾಡಿಸ್ಕೊಂಡು ಶನಿ ಎಲ್ಲೇ ಇರ್ಲಿ 3 ರಾಶಿನ ಶನಿ ಹಿಡಿದಿರ್ತಾರೆ. ಯಾಕಂದ್ರೆ ಇದನ್ನ ಸಾಧಾರಣ 7.5 ಅಂತ ಕರಿತೀವಿ. ಅಂದ್ರೆ 7.5 ವರ್ಷ. ಅದ್ರಲ್ಲಿ ಏನಾದ್ರೂ ವಕ್ರಿ ಆದ್ರೆ ಒಂದು 6 ತಿಂಗಳು ಬೋನಸ್ ಬರುತ್ತೆ ಕಾಡಿಸೋದ್ರಲ್ಲಿ. ಇರ್ಲಿ, ಸಾಧಾರಣ 7.5 ವರ್ಷ ಅಂತ ಕರಿತೀವಿ. ಇವಾಗ ನೋಡಿ, ಇವಾಗ ಶನಿ ಗ್ರಹ ಎಲ್ಲಿದ್ದಾರೆ? ಮೀನ ರಾಶಿಲಿದ್ದಾರೆ. ನಾ ಹೇಳಿದೆ, ಶನಿ 1 ರಾಶಿಲಿದ್ದಾಗ 3 ರಾಶಿನ ಕಾಡಿಸ್ಕೊಂಡೇ ಅವರು ಸಂಚಾರ ಮಾಡೋದು. ಹೇಗೆ? ಇವಾಗ ಮೀನ ರಾಶಿಲಿದ್ದಾಗ ಕುಂಭ ರಾಶಿಯವರಿಗೆ ಬಿಡುವ ಶನಿ, ಕಡೆ ಶನಿ, ಕಡೆ ಹಂತ. ನೋಡಿ, ಇವಾಗ ಶನಿ ಕಾಟ ಅಂದ್ರೆ ಶನಿ ಹೆಗಲೇ ಏರಿದ ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ಹೇರುತ್ತೆ, ಇಲ್ಲಿ 2.5 ವರ್ಷ, ಇಲ್ಲಿ 2.5, ಇಲ್ಲಿ 2.5, ಇಲ್ಲಿ 7.5 ವರ್ಷ, ಹೇಗಲೇ ಏರಿದ. ಆಯ್ತಾ? ಅದ್ರಲ್ಲಿ ಏನ್ ಮಾಡ್ತೀವಿ, ಜನ್ಮ ಶನಿ ಕಾಟ ಅಂತ ಕರಿತೀವಿ. ಇಲ್ಲಿ ಬಂದಾಗ 2.5, 2 ಶನಿ ಕಾಟ, ಇದು ಜನ್ಮ ಶನಿ ಕಾಟ, ತಲೆ ಮೇಲೆ ಕೂತ್ಕೊಂಡ ಅಂತ. ಈ ತರ ಇವಾಗ ಕುಂಭರಾಶಿಯವರಿಗೇನು ಕೊನೆ 2 ವರ್ಷ. ಅದೇ ಕುಂಭರಾಶಿಗೆ ಶನಿ ಬಿಡ್ತಾ ಇದ್ದಾರೆ, ಮೇಷರಾಶಿಗೆ ಮೀನರಾಶಿಗೆ ಜನ್ಮ ಶನಿ ಕಾಟ ಅಲ್ಲಿ ಶುರುವಾಗ್ತದೆ. ಅಲ್ಲ, ಶುರುವಾಗಿದೆ, ಮೀನದಲ್ಲಿ ಶನಿ ಇದಾರಲ್ಲ ಅವ್ರಿಗೆ ಇಲ್ಲಿ ತಲೆ ಮೇಲೆ ಕೂತಿದ್ದಾರೆ ಅಂತ. ಅದೇ ನೋಡಿ ಮೇಷರಾಶಿಯವರಿಗೆ ಹೆಗಲು ಏರ್ತಾ ಇದ್ದಾರೆ,
ಶನಿ ಒಂದ್ ಕಡೆ ಇದ್ರೆ ಹಿಂದಿನ ರಾಶಿ, ತಾನಿರುವ ರಾಶಿ, ಮುಂದಿನ ರಾಶಿ, ಮೂರು ರಾಶಿಗೂ ಶನಿ ಕಾಟ ಇರುತ್ತೆ. ಬಿಡ್ತಾ ಇರೋ ಶನಿ, ಮಧ್ಯ ಶನಿ, ಪ್ರಾರಂಭ ಶನಿ. ನೆಕ್ಸ್ಟ್ ಶನಿ ಗ್ರಹ ಮೇಷರಾಶಿಗೆ ಹೋಗುತ್ತೆ. ಆಗ ಮೀನ ರಾಶಿಗೆ ಏನಾಗುತ್ತೆ, ಪ್ರಾರಂಭ ಶನಿ, ಮೇಷರಾಶಿಗೆ ಮಧ್ಯಮ ಶನಿ, ವೃಷಭ ರಾಶಿಗೆ ಪ್ರಾರಂಭ ಶನಿ, ಈ ರೀತಿ ಬರುತ್ತೆ. ಈಗ ಶನಿ ಗ್ರಹ ಮೀನ ರಾಶಿ ಇರುವಾಗ ಶನಿ ಕಾಟ ಯಾರಿಗೆ ಅಂದಾಗ, ಈಗ ಕುಂಭರಾಶಿಗೆ ಇದೆ, ಸುಮ್ಮನೆ ಹೆಚ್ಚು ಕಡಿಮೆ 1.5 ವರ್ಷ ಹೆಚ್ಚು ಕಡಿಮೆ ಬರುತ್ತೆ. ಮೀನ ರಾಶಿಗೆ ಸುಮಾರು 1.5, 4 ವರ್ಷ ಬರುತ್ತೆ ಶನಿ ಕಾಟ. ಮೇಷರಾಶಿಯವರಿಗೆ ಸುಮಾರು 6-6.5 ವರ್ಷ ಶನಿ ಕಾಟ ಇದೆ. ಈಗ ಈ ತರ ಆಮೇಲೆ ಇದು ಶನಿ ಕಾಟ ಅಂದಾಗ ಇದು ಸಾಡೆ ಸಾತಿ. ಇದಲ್ದೆ ಅರ್ಧಾಷ್ಟಮ ಶನಿ, ಅಷ್ಟಮ ಶನಿ ಕಾಟ ಅಂತ ಬರುತ್ತೆ. ಅಷ್ಟಮ ಅಂದ್ರೆ ಎಷ್ಟು? 8. ಅರ್ಧಾಷ್ಟಮ ಅಂದ್ರೆ ಎಷ್ಟು? 4. ಈಗ ನೋಡಿ, ಇವಾಗ ಧನುಸ್ ರಾಶಿಯವರಿಗೆ ಅರ್ಧಾಷ್ಟಮ ಶನಿ ಕಾಟ. ಯಾಕೆ? ಧನುಸ್ ರಾಶಿಯಿಂದ ಮೀನ ರಾಶಿಯಲ್ಲಿ 4ನೇ ಮನೆಯಲ್ಲಿ ಶನಿ ಇದ್ದಾರೆ. ಅರ್ಧಾಷ್ಟಮ ಶನಿ ಧನುಸ್ ರಾಶಿಯವರಿಗಿದೆ. ಅಷ್ಟಮ ಶನಿ ಕಾಟ ಯಾರಿಗಿದೆ ಅಂದಾಗ ಸಿಂಹರಾಶಿ. ಕುಂಭರಾಶಿ, ಮೀನರಾಶಿ, ಮೇಷರಾಶಿಗೆ ಈಗ ಶನಿ ಕಾಟ. ಬಿಡುವ ಶನಿ, ಮಧ್ಯಮ ಶನಿ, ಪ್ರಾರಂಭ ಶನಿ. ಆಗ್ಲೇ ಹೇಳ್ದಂಗೆ ಧನುಸ್ ರಾಶಿಯವರಿಗೆ ಅರ್ಧಾಷ್ಟಮ ಶನಿ, ಸಿಂಹರಾಶಿಗೆ ಅಷ್ಟಮ ಶನಿ ಕಾಟ ಬರುತ್ತೆ. ಈಗ ಅಟ್ ಪ್ರೆಸೆಂಟ್ ಶನಿ ಒಂದು ಮುಂದಕ್ಕೆ ಹೋದ್ರೆ ಮತ್ತೆ ಈ ರಾಶಿಗಳೆಲ್ಲ ಸ್ವಲ್ಪ ಚೇಂಜ್ ಆಗ್ತಾ ಹೋಗುತ್ತೆ. ಈ ವರ್ಷ ಹೀಗೆ. ಒಟ್ಟಿನಲ್ಲಿ ಇಲ್ಲಿವರೆಗೂ ನನಗೆ ವಿಶದವಾಗಿ ದ್ವಾದಶ ರಾಶಿಗಳ ಫಲವನ್ನು ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಯಾವ ಯಾವ ರಾಶಿಗಳಿಗೆ ಗುರುಬಲ ಇದೆ, ಯಾವ ಯಾವ ರಾಶಿಗಳಿಗೆ ಶನಿ ಪ್ರಭಾವ ಹೆಚ್ಚಿದೆ ಅಥವಾ ಕಡಿಮೆ ಇದೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಸೊ ಬಹಳ ಒಂದು ವಿವರವಾದಂಥ ವಿಚಾರವನ್ನು ತಿಳ್ಕೊಂಡಾಗ ಆಯಿತು. ಈ ಒಂದು ಎಲ್ಲ ವಿಚಾರಗಳನ್ನ ಇಷ್ಟು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾಗೆ ನಿಮಗೆ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ವೀಕ್ಷಕರೇ, ನಿಮ್ಮ ಈ ವರ್ಷದ ಫಲ ಇದನ್ನ ತಿಳ್ಕೊಂಡ್ರಲ್ಲ, ನೀವು ಹೇಗೆ ನಿಮ್ಮ ಮುಂದಿನ ಜೀವನ ಈ 1 ವರ್ಷದಲ್ಲಿ ನಡೆಯುತ್ತೆ ಅಂತ. ಅಂದ್ರೆ ಸ್ವಲ್ಪ ಚಿಕ್ಕ ಚಿಕ್ಕ ವಿಚಾರಗಳು ಅಂತ ಹೇಳ್ಬೋದು, ಆದ್ರೆ ಅದನ್ನ ಗಮನಿಸ್ಕೊಂಡ್ರೆ ಹೇಗೆ ಅದರಿಂದ ದೂರ ಇರಬಹುದು, ಎಲ್ಲಿ ನೀವು ಎಚ್ಚರಿಕೆಯನ್ನ ವಹಿಸ್ಬೇಕಾಗುತ್ತೆ, ಹೇಗೆ ನಿಮ್ಮನ್ನ ನೀವೇ ಕಂಟ್ರೋಲ್ ಮಾಡ್ಕೊಂಡು ಸಿಗುವಂತಹ ಒಂದು ಅವಕಾಶಗಳನ್ನ ಹೇಗೆ ಉಪಯೋಗಿಸ್ಕೋಬಹುದು ಅನ್ನೋ ತಿಳ್ಕೊಂಡ್ರಲ್ಲ. ಇವೆಲ್ಲ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ನೀವೆಲ್ಲರೂ ಕೂಡ ಕನ್ನಡ ಸಿರಿ ಯೂಟ್ಯೂಬ್ ಚಾನೆಲ್ನ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತಾ ಇದ್ವಿ. ನಿಮಗೆ ಇನ್ನಷ್ಟು ಮಾಹಿತಿ ಬೇಕಾದ್ರೆ, ಇನ್ನೂ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಬೇಕಾದ್ರೆ ಖಂಡಿತವಾಗೂ ನೀವು ಶ್ರೀಯುತ ಚಂದನ್ ಕುಮಾರ್ ಅವ್ರನ್ನ ಭೇಟಿ ಆಗ್ಬೋದು. ಅವರ ಒಂದು ದೂರವಾಣಿ ಸಂಖ್ಯೆಯನ್ನು ನಾನು ನಿಮಗೆ ಕೊನೆಯಲ್ಲಿ ಕೊಡ್ತೇನೆ. ಸೊ ಆ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನೀವು ಭೇಟಿ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಈ ವರ್ಷ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ಇಲ್ಲಿಗೆ ಕನ್ನಡ ಸಿರಿಯ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಹಬ್ಬದ ಶುಭಾಶಯಗಳು. ತಮಗೂ ಧನ್ಯವಾದಗಳು. ನಿಮ್ಮ ಚಾನಲ್ ಕೂಡ ತುಂಬಾ ಧನ್ಯವಾದಗಳು. ನೋಡಿ, ಇದೆಲ್ಲ ಸೆರೆ ಹಿಡಿದು ಕ್ಯಾಮರಾಮನ್ ಕೂಡ ಧನ್ಯವಾದ ಅರ್ಪಿಸ್ಬೇಕಾಗತ್ತೆ. ನಮ್ಮನ್ನ ಕ್ಲೀನಾಗಿ ಸೆರೆ ಹಿಡಿದಾರಲ್ಲ, ಅವ್ರಿಗೂ ಧನ್ಯವಾದಗಳು. ಮತ್ತು ಸಮಸ್ತ ವೀಕ್ಷಕ ಬಾಂಧವರು ಕೂಡ ಧನ್ಯವಾದಗಳು. ಒಂದಿಷ್ಟು ಜ್ಞಾನ, ಇದು ಗುರುಗಳ ಆಶೀರ್ವಾದದಿಂದ ಬಂದಂಥ ಜ್ಞಾನ. ಎಲ್ಲರಿಗೂ ಒಳ್ಳೆಯದಾಗಲಿ. ಇಡೀ ವಿಶ್ವ ಶಾಂತವಾಗಿ, ಚೆನ್ನಾಗಿ, ಆರೋಗ್ಯಕರವಾಗಿ, ಮಂಗಳಕರವಾಗಿರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಮಸ್ಕಾರಗಳು. ಸರ್ವೇ ಜನ ಸುಖಿನೋ ಭವಂತು.